ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬೆ ಸದ್ಗುರುಗಳ ಪಾದ ಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದ ಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಕೈವಲ್ಯ ಪದ್ಧತಿ ಇದರಲ್ಲಿ ನೀತಿ ಕ್ರಿಯಾಚಾರ್ಯ ಸ್ಥಳದ ಇವತ್ತು 8ನೆಯ ಪದವನ್ನು ನಾವು ನೋಡೋಣ. ಯಾಕಂತಂದ್ರೆ ಹಿಂದಿನ ವಿಚಾರದಲ್ಲಿ ಭಾಳಷ್ಟು ವಿಚಾರಗಳನ್ನು ಅವರು ಹೇಳಿದರು. ನಿಜಗೊಂಡ್ರೆ ಯಾಕಂತಂದರೆ ಇದು ಕ್ರಮವಾಗಿರುವಂಥದ್ದು, ಕ್ರಮಶಾಸ್ತ್ರ. ಭಾಳಷ್ಟು ವಿಚಾರಗಳನ್ನು ಅವರು ತಿಳಿಸ್ತಾರೆ ನಮ್ಗೆ. ಏನು ಹೇಳಿದರು? 7ನೇ ಪದದಲ್ಲಿ ಕೂಡ ಹೇಳಿದರು, ನೋಡಿ ಬಲ್ಲವರು ಸುಖ ಭೋಗ ದಳಿಯಾಸೆ ಒಡಗೂಡಿ ಕೆಡದಿರಿ, ಭಾಗ್ಯವಿಲ್ಲದಾಗದು ಬಿಡದೆ ಮಾಡಿ ಅದರಿಂದ ಶಿವಧರ್ಮ ರತಿಯನ್ನೇ ಬೇರೆ ಬೇಡ ಬಹು ಕೋಟಲೆಗಳು ಅಂತ ಹೇಳಿದರು. ಈ ಸುಖ ಭೋಗ ಅದನ್ನು ಬಯಸುವಂಥವ್ರು, ಅದು ಅಳಿಯ ಆಸೆ ಅಂದರೆ ಭಾಳ ಕ್ಷಣಿಕವಾಗಿರುವಂಥ ಆಸೆ. ಅದು ಕ್ಷಣಿಕವಾಗಿರುವಂಥ ಭೋಗ, ಈ ಸುಖಗಳು. ಅದನ್ನು ಪಡ್ಕೊಳ್ಬೇಕನ್ನುವಂಥ ಭಾವದಲ್ಲಿ ಅದ್ರ ಹಿಂದೆ ಹೋಗಬೇಡ್ರಿ, ಅದು ಭಾಗ್ಯವಿಲ್ಲದಾಗುದು ಅಂತ ಹೇಳಿದರು. ಮುಂದಿನ ವಿಚಾರದಲ್ಲಿ ಕೂಡ ಹೇಳಿದರು, ಭಾಗ್ಯ ಇದ್ದಾಗ, ಪುಣ್ಯ ಇದ್ದಾಗ ಯಾವ ರೀತಿ ನಮ್ಮನ್ನು ರಕ್ಷಣೆ ಮಾಡ್ತದೆ, ಭಾಗ್ಯ ಇಲ್ಲದೆ ಇದ್ದಾಗ ಯಾವ ರೀತಿ ರಕ್ಷಣೆ ಆಗ್ತದ ಅನ್ನುವಂಥ ಎಲ್ಲ ವಿಚಾರಗಳನ್ನು ಅವರು ನಮಗೆ ಹೇಳಿದರು. ಮತ್ತು ಕೊನೆಗೆ ಹೇಳಿದರು, ಪರಮಾತ್ಮನ ಪಾದಕಮಲಗಳಲ್ಲಿ ಭಕ್ತಿಯನ್ನು ಮಾಡಿದ್ದಾದ್ರೆ ಪರಮಾನಂದ ಪ್ರಾಪ್ತಿ ಆಗ್ತದೆ ಅಂತ ಹೇಳಿದರು ಅವರು. ಇಲ್ಲೇನು ಹೇಳಿದರು? ಪುಣ್ಯ ಇದ್ದಾಗ ನಮ್ಮನ್ನು ರಕ್ಷಣೆ ಮಾಡ್ತದೆ, ಪುಣ್ಯ ಇರದೇ ಇದ್ದಾಗ ನಮ್ಗೆ ರಕ್ಷಣೆ ಆಗಂಗಿಲ್ಲ ಎಲ್ಲಿದ್ದರೂ ಕೂಡ. ಇದನ್ನು ತಿಳ್ಕೊಂಡು ನಾವು ಇದರಿಂದ ಬೆನ್ನು ಬೀಳದೆ ಪರಮಾತ್ಮನ ಪಾದಕಮಲಗಳಲ್ಲಿ ಭಕ್ತಿಯನ್ನು ಮಾಡಿದ್ದೇ ಆದ್ರೆ ಏನಾಗ್ತದೆ? ಪರಮಾನಂದ ಪ್ರಾಪ್ತಿ ಆಗ್ತದೆ ಅಂತ ಮುಂದಿನ ಪದದಲ್ಲಿ ಹೇಳ್ತಾರೆ. ಯಾವುದು? ಹಿಂದಿನ ಒಂದು ನುಡಿಯಲ್ಲಿ ಇದು ಹೇಳಿದರು. ಪರಮಾತ್ಮನ ಪಾದಕಮಲಗಳನ್ನು ಹೆಂಗಂದ್ರೆ, ಈ ಕರ್ಮ ಭಕ್ತಿ ಮಾಡೋದು 2 ರೀತಿಯಿಂದ ಇರ್ತದೆ. ಸಕಾಮ ಭಕ್ತಿ, ನಿಷ್ಕಾಮ ಭಕ್ತಿ 2 ರೀತಿಯಿಂದ ಇರ್ತದೆ. ಸಕಾಮದಿಂದ ಮಾಡಿದಂಥದ್ದು ಭೋಗ ಭಾಗ್ಯಾದಿಗಳಿಗೆ ಹೋಗ್ತಾನೆ ಮನುಷ್ಯ. ಮತ್ತು ನಿಷ್ಕಾಮದಿಂದ ಮಾಡಿದ್ರೆ ಇಲ್ಲಿ ಮೋಕ್ಷ 2 ರೀತಿಯಿಂದ ಸಿಗ್ತದೆ. ಭೋಗನೂ ಸಿಗ್ತದೆ ಮತ್ತು ಮೋಕ್ಷನೂ 2 ಪ್ರಾಪ್ತಿಯಾಗ್ತವೆ ನಿಷ್ಕಾಮ ಕರ್ಮದಿಂದ, ನಿಷ್ಕಾಮ ಭಕ್ತಿಯಿಂದ. ಈ ರೀತಿ ಬಲ್ಲವರು ವಿಚಾರ ಮಾಡಿ ನೋಡ್ರಿ ಅಂತ ಹಿಂದಿನ ವಿಚಾರದಲ್ಲಿ ಹೇಳಿದರು. ಇನ್ನು ಕರ್ಮಗಳ ಫಲಗಳಾದಂಥ ನಮಗೆ ಇವತ್ತು ಸುಖ ಬರ್ತದೆ, ಸುಖ ಬಂತು, ಇವತ್ತು ದುಃಖ ಬಂತು. ಯಾವುದ್ರ ಫಲ ಅಂತಂದರೆ ಹಿಂದಿನ ಕರ್ಮದ ಫಲ ಅಂತ ಹೇಳ್ತಾರೆ. ಇನ್ನು ಕರ್ಮಗಳ ಫಲ ಇದು. ಯಾವುದೇ ಒಂದು ಕರ್ಮಗಳನ್ನು ಮಾಡಲಿ ಅದರ ಫಲ ಇರುವಂಥದ್ದೇ ಏನು ಅಂದರೆ ಸುಖ ದುಃಖ. ಅದರ ಕರ್ಮದ ಫಲಗಳು ಯಾವುದಂತಂದ್ರೆ ನಿನಗೆ ಸುಖರ ಆಗ್ಬೋದು, ದುಃಖರ ಆಗ್ಬೋದು. ಮತ್ತು ನಿಷ್ಕಾಮದಿಂದ ಮಾಡಿದಾಗ ಏನಾಗ್ತದೆ? ಅಂತಃಕರಣ ಶುದ್ಧಿ ಆಗ್ತದೆ. ಅದಕ್ಕೆ ಕರ್ಮಗಳ ಫಲ ಏನೈತೆ, ಫಲ ಐತಲ್ಲ, ಅದು ಅದರಿಂದ ಏನಂತ ನಮಗೆ ಸುಖ ದುಃಖ ಆಗ್ತದೆ. ಇದು ಕರ್ಮದ ಫಲ. ಅದಕ್ಕೆ ಈ ಮನುಷ್ಯ ನನಗೆ ಸುಖ ಬಂದದನ್ನುವಂಥದ್ದಾಗಿರ್ಬೋದು, ದುಃಖ ಬಂದದನ್ನುವಂಥದ್ದಾಗಿರ್ಬೋದು. ಸುಖ ಬಂದರೂ ಕೂಡ ಅದರಲ್ಲಿ ಮೈ ಮರೆಯುವಂಥದ್ದಲ್ಲ, ದುಃಖ ಬಂದರೂ ಕೂಡ ಅದರಾಗ ಮುಳುಗುವಂಥದ್ದು ಅಲ್ಲ ಅನ್ನುವಂಥದ್ದನ್ನು ಮುಂದಿನ ಪದದಲ್ಲಿ ಹೇಳ್ತಾರೆ. ಭಾಳ ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಚಿಂತಿಸದಿರು ಸುಖ ದುಃಖದೆಡೆಯೋಳು ನೀ ನಿಂತು ತಿಳಿದ ಬಳಿಕೆಲೆ ಜೀವನೇ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಜೀವನಿಗೆ ಅಲ್ಲ, ಭಾಳ ಅದ್ಭುತವಾಗಿ ಹೇಳ್ತಾರೆ ನಮಗವರು. ಚಿಂತಿಸದಿರು ಅಂದ್ರೆ, ಹೇ ಜೀವನೇ
ಯಾಕಂದ್ರೆ ಈ ಈ ಏನು ಈ ಸಂಸಾರದಾಗ ಈ ಈ ಒಂದು ಶರೀರ ತೊಟ್ಕೊಂಡು ಬಂದ ನಂತರ ಹಲವಾರು ಸುಖ ದುಃಖಗಳು ನಮಗಾಗ್ತಾವೆ. ಇವೆಲ್ಲ ಸುಖ ದುಃಖಗಳು ಏನು ತೋರಕತ್ಯಾವ ಅದು ಯಾವುದರಿಂದ ತೋರಕತ್ತದಂದ್ರೆ ಪೂರ್ವದ ಕರ್ಮದಿಂದ ಹಿಂದೆ ಮಾಡಿದಂಥ ಕರ್ಮಕ್ಕಾಗಿ ನೋಡ್ರಿ. ಅದಕ್ಕೆ ತುದಿಯಲ್ಲಿ ಈ ಮಹಾತ್ಮರ ವಚನಗಳನ್ನು ಅಥವಾ ಪದಗಳನ್ನು, ದಾಸರ ಪದಗಳನ್ನು, ಭಕ್ತಿಗೀತೆಗಳನ್ನು ಇವೆಲ್ಲ ಬರೆದ್ರು. ದಾಸರು ಕೂಡ ಹೇಳಿದಾರಲ್ಲ, ಈಗ ಭಾಳಷ್ಟು ಸಲ ಬಂದಿದೆ. ಯಾಕಂದ್ರೆ ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ದೇವಾ. ನನಗೀಗ ಸುಖ ಬಂದದಪ್ಪ ಅದನ್ನು ಹಿಂದೆ ಮಾಡಿದಂಥ ಫಲದಿಂದ, ಇವತ್ತು ದುಃಖ ಬಂದದಪ್ಪ ಹಿಂದೆ ಮಾಡಿದಂಥ ಫಲದಿಂದ. ಪುಣ್ಯ ಇದ್ದಾಗ ಸುಖ ಆಯಿತು, ಪಾಪ ಇದ್ದಾಗ ದುಃಖ ಆಯಿತು. ಇವೆರಡನ್ನು ಒತ್ಕೊಂಡು ಬಂದಾನ ಈ ಶರೀರ. ಯಾಕಂದ್ರೆ ಪಾಪ ಪುಣ್ಯ ಮಿಶ್ರದಿಂದ ಈ ಶರೀರ ಬಂದದು. ನಾವು ತಿಳ್ಕೊಬೇಕು ಈ ಭೂಮಿಗೆ ಹೆಂಗೆ ಬಂತು ಈ ಶರೀರ ಅಂದ್ರೆ ಇದೆಲ್ಲ ಈಗ ಒತ್ಕೊಂಡು ಬಂದದ್ರಿ. ಈ ಶರೀರ ಕರ್ಮಗಳ ಬುತ್ತಿಯನ್ನು ಒತ್ಕೊಂಡು ಬಂದದ, ಹಂಗೆ ಬಂದಿಲ್ಲ ಇದು. ಈ ಶರೀರ ಹೆಂಗೆ ಬಂತಂದ್ರೆ ಕರ್ಮಗಳ ಬುತ್ತಿ ಹೊತ್ಕೊಂಡು ಬಂದದ, ಇಲ್ಲಿ ಉಣಬೇಕಷ್ಟೇ. ಸುಖ ಬಂತು ಅಂದಾಗ ಅದು ಪುಣ್ಯದ ಫಲ ಅಂತ ತಿಳ್ಕೊ ನೀನೇ. ಮತ್ತು ಮಂದಿ ಯಾವ ವಸ್ತುವಿನಿಂದಲ್ಲ, ಮಂದಿಯಿಂದ ಯಾವುದಲ್ಲ, ನೀ ಮಾಡಿದ ಒಂದು ಪುಣ್ಯದ ಫಲದಿಂದನೇ ನಿನಗೆ ಆ ಸುಖ ಬಂದು ಅಂತ ತಿಳ್ಕೊ. ಪಾಪ ಬಂತಂದ್ರೆ ದುಃಖ ಆಯಿತು ಅಂದ್ರೆ ಅವರಿಂದ ದುಃಖ ಆಯ್ತು, ಇವರಿಂದ ದುಃಖ, ಯಾರಿಂದ ದುಃಖ ಅಲ್ಲದು, ಅದು ನಿನ್ನಿಂದನೇ ದುಃಖ. ಅದು ಯಾಕಂದ್ರೆ ನೀ ಮಾಡಿದಂಥ ಪಾಪದ ಕರ್ಮ ಹಿಂದೆ. ಅದಕ್ಕೆ ನೋಡ್ರಿ, ಇಲ್ಲೇ ನಮ್ಗೆ ಈ ಶಾಸ್ತ್ರ ಗುರು ಮುಖಾಂತರ ಕೇಳಿದಾಗ ನಮಗೆ ತಿಳಿದು. ನಾವು ಹಿಂಗೆ ಒಬ್ಬರ ಹತ್ರ ಹೋದಾಗ ಅವರಿಗೆ ಭಾಳಷ್ಟು ತೊಂದರೆ ಇತ್ತು, ಶರೀರದ್ದು ತೊಂದರೆ ಇದ್ದಾಗ ನಾನು ಅಂದೆ, ಏನು ಮಾಡ್ಬೇಕ್ರಿ, ಎಷ್ಟು ಕಷ್ಟ, ಶರೀರಕ್ಕೆ ಭಾಳ ದುಃಖ ಆಗ್ಯದ, ಭಾಳ ತ್ರಾಸ ಆಗ್ಯದ, ಹಿಂದೆ ಮಾಡಿದಂಥ ಒಂದು ಕರ್ಮದ ಫಲ ರೀ ಅಂತ ಅಂದಾಗ ಅವ್ರಿಗೆ ಭಾಳ ಸಿಟ್ಟು ಬಂತು. ಯಾಕಂದ್ರೆ ಗುರುಮುಖಾಂತರ ಅವ್ರು ಕೇಳಿಲ್ಲ, ಮಾಡಿಲ್ಲ, ಈ ವಿಚಾರ ಗೊತ್ತಿಲ್ಲ ಅವ್ರಿಗೆ. ಅದಕ್ಕೆ ಇಂಥ ವಿಚಾರಗಳು ಸಾಮಾನ್ಯ ಜನರು, ಲೌಕಿಕ ಜನರಿಗೆ ಹೇಳ್ಬಾರ್ದು ಅನ್ನೋದಕ್ಕೆ ಇದಕ್ಕೆ. ನಾವೊಂದು ಅವನು ತಿಳ್ಕೊತಾವೆ, ಅವು ಗಾಳಿ ಗಂಧನೇ ಗೊತ್ತಿಲ್ಲ ಅವಕ್ಕೆ. ಅದಕ್ಕೆ ಮನುಷ್ಯರೇ ಅಲ್ಲ ಅಂತಾರೆ ಅವರು ಮಹಾತ್ಮರು. ಯಾರು ತನ್ನ ತತ್ವವನ್ನು ತಿಳ್ಕೊಳಕ್ಕೆ ಪ್ರಯತ್ನ ಪಡಂಗಿಲ್ಲ, ಈ ಪರಮಾರ್ಥವನ್ನು ಯಾರು ತಿಳ್ಕೊಳಕ್ಕೆ ಪ್ರಯತ್ನ ಪಡಂಗಿಲ್ಲ, ಅವ್ರು ಮನುಷ್ಯರೇ ಅಲ್ಲ ಅಂತಾರೆ ಅವರು ಮಹಾತ್ಮರ ದೃಷ್ಟಿಲೇ. ಅವು ಪ್ರಾಣಿ ಪಕ್ಷಿಗಳಂಗೆ ಬಂದಿರ್ತಾವೆ, ತಿಂತಾವ, ಅವು ಮಕ್ಕಳು ನಡಿತಾವ, ಅವು ನಿದ್ದೆ ಮಾಡ್ತಾವ, ಅವು ಉಣ್ತಾವ, ತಿಂತಾವ, ಅಂತಂದು ಒಂದು ಸಲ ಸತ್ಕೊಂಡು ಹೋಗ್ತಾವೆ, ಮುಗೀತು. ಅವಕ್ಕೆ ಸಂಸಾರದ ದೊಡ್ಡದಾಗಿರ್ತದೆ. ಗಂಡ ಹೆಣ್ತಿನ ಮಾಡಬೇಕು, ಒಂದು 4 ಮಕ್ಕಳು ಅಡಿಬೇಕು, ಮುಗೀತು ಸಂಸಾರ. ಭಾಳ ಚಂದ ಮಾಡಿದ, ಭಾಳ ಕಮ್ಮಗೆ ಮಾಡಿದ, ಅಷ್ಟೇ ಗೊತ್ತಿರ್ತದೆ ಅವಕ್ಕೆ. ಅದಕ್ಕೆ ಅಂಥವ್ರ ಮುಂದೆ ಹೇಳೋಕೆ ಉಸಿರಾಕ ಹೋಗ್ಬೇಡ ಅಂತಾರೆ ಜ್ಞಾನದ ವಿಚಾರಗಳು. ಯಾಕಂದ್ರೆ ಅವಕ್ಕೆ ತಲೆಗೆ ಬಡಿಯೋದೇ ಇಲ್ಲ ಅವಕ್ಕೆ ಅಲ್ಲ. ಅದಕ್ಕೆ ಏನು ಮಾಡ್ಬೇಕು, ಇದು ಕರ್ಮದಿಂದ ಆಗ್ಯದ ಪಾಪ, ಕರ್ಮದ ಫಲ ಇದು ಒಂದಾಗ. ಏನ್ರಿ ಏನು ಮಾತಾಡ್ತೀರಿ, ನಾ ಏನು ಪಾಪ ಮಾಡಿ ಹಿಂದೆ ನಾ ಹೆಂಗೆ ಪಾಪ ಮಾಡ್ತೀನಿ, ಪಾಪದ ಫಲ ಹೆಂಗಿರ್ತದೆ ನನಗೆ, ಹೀಗೆಲ್ಲ ಕೆಲವು ಸಲ ಮಾತಾಡೋದುಂಟು. ಅದಕ್ಕೆ ಅಜ್ಞಾನಿಗಳಿಗೆ ಒಂದು ಚೂರು ಉಸಿರಬಾರ್ದು ಈ ವಿಷಯಗಳು ಅಂತಾರೆ ಅವ್ರು. ಅದಕ್ಕೆ ನಾವೇನು ಈ ಶಾಸ್ತ್ರ ಕೇಳ್ತಾರಲ್ಲ, ಕೇಳಿದವ್ರು ಯಾರ್ಯಾರು ಇರ್ತಾರ ಅವ್ರ ಜೊತೆನೇ ಇಂಥವೆಲ್ಲ ವಿಚಾರಗಳು ಮಾತಾಡ್ಬೇಕು. ಹೊರಗೆ ಉಸಿರಿದ್ರೆ ಅವಕ್ಕೆ ಅರ್ಥನೂ ಆಗಂಗಿಲ್ಲ, ತಿಳಿಯಂಗಿಲ್ಲ, ವಾದ ಮಾಡೋಕ್ಕೆ ಬರ್ತಾವೆ. ಆ ವಾದ ಮಾಡೋಕ್ಕೆ ಬಂದ್ರೆ ನಾವೇನು ಅವಕ್ಕೆ ಕೇಳಬಾರ್ದು, ಅವು ಏನಂತಾವ ಹೌದು ಬಿಡು ಅಂತಂದು. ಯಾಕಂದ್ರೆ ಅವು ಕೇಳೇ ಇರಂಗಿಲ್ಲ, ಅವಕ್ಕೆ ಎಲ್ಲಿ ವಾದ ಮಾಡೋಕ್ಕೆ ಹೋಗ್ಬೇಕು ನಾವು ಅವಕ್ಕೆ. ಯಾವುದಪ್ಪ ಅವರು ಗುರು ಮುಖಾಂತರ ಕೇಳಾರ, ಎಲ್ಲ ಗೊತ್ತದ, ಅವ್ರ ಜೊತೆ ನಾವು ಮಾತಾಡಮ್ಮ, ವಾದ ಮಾಡಮ್ಮ ಅಂತ ಅನ್ಬೋದು. ಅವ್ರು ಕೇಳಲಾರ್ದವ್ರ ಮುಂದೆ ಓದ್ರದು ಏನದು. ಅದಕ್ಕೆ ಆ ಮೂರ್ಖರು ಸಮುದ್ರ ದಾಟ್ಬೋದು ಅಂದ್ರೆ ದಾಟ್ಬೋದು ಅಂತ ದಾಟಿಬಿಡ್ರಿ ಅಂತಿದ್ರು ಮಹಾತ್ಮರು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಕರ್ಮದ ಫಲಗಳು ಏನದಾವ, ನಾವೇನು ಮಾಡೀವಿ, ಸುಖ ಬಂತ ಪುಣ್ಯದ ಫಲ, ದುಃಖ ಬಂತ ಪಾಪದ ಫಲ. ಆದ್ರೆ ಇವೆರಡೂ ಬರ್ತಾವೆ. ಆದರೆ ಇವೆರಡೂ ಸುಖ ಬಂದದಂತೂ ಅದ್ರಾಗ ಮೈ ಮರೆಯಂಗಿಲ್ಲ, ದುಃಖ ಬಂದದಂತೂ ಕೂಡ ಚಿಂತೆ ಮಾಡೋಂಗಿಲ್ಲ. ಈಗ ಮುಂದಿನ ವಿಚಾರ ಅದ್ಭುತವಾದಂಥ ವಿಚಾರ ಹೇಳ್ತಾರೆ. ಇವು ಸುವರ್ಣಾಕ್ಷರದಿಂದ ಬರೆದಿಡ್ಬೇಕಾದಂಥ ವಿಚಾರಗಳು ಇವು. ಇವೆಲ್ಲರೂ ಪ್ರತಿಯೊಬ್ಬರು ನಂಬಲೇಬೇಕು ಇವನ್ನು. ಮತ್ತು ನಂಬಿದ್ರೆ ಹಾಳಾಗ್ತದೆ, ನಂಬದೇ ಇದ್ರೆ ಹಾಳಾಗೋದು ಅಂಥ ವಿಚಾರಗಳು ಇವು.
ಹೇಳ್ತಾರೆ ಅವರು, ಚಿಂತಿಸದಿರು ಸುಖ ದುಃಖದೆಡೆಯೋಳು ನೀ ನಿಂತು ತಿಳಿದ ಬಳಿಕೆಲೆ ಜೀವನೇ. ಇದು ಹೆಂಗದಪ್ಪ, ಚಿಂತೆ ಮಾಡೋಕ್ಕೆ ಹೋಗಬೇಡ. ನನಗೆ ಇಷ್ಟೆಲ್ಲ ಆಯ್ತಪ್ಪ ಇಂದಿನ ಒಂದು ಇದರಿಂದ, ಇಷ್ಟೆಲ್ಲ ಯಾಕಂದ್ರೆ ಈ ಪೂರ್ವದ ಕರ್ಮಾಧೀನವಾಗಿರ್ತದಂತ ನೀವು ಹೇಳಿದ್ರಿ. ಗುರುನಾಥ ತಿಳಿಸ್ತಾ ಇದ್ದಾನೆ ಪರಮಾತ್ಮ. ಸುಖ ನನಗೆ ಬರಲಿಲ್ಲ, ಪ್ರಾಪ್ತಿ ಆಗಲಿಲ್ಲ. ಯಾವತ್ತು ಬರೀ ಕಷ್ಟದಾಗ ಬಂದೆ ರೀ, ಭಾಳ ದುಃಖದಾಗ ಬಂದೆ ರೀ. ನಾವು ಭಾಳಷ್ಟು ಮಂದಿ ಕೇಳ್ತಿರ್ತೀವಲ್ಲ, ಭಾಳ ದುಃಖ ಐತ್ರಿ, ನಾನು ಮೊದಲಿಂದ ಭಾಳ ದುಃಖ ಅನುಭವಿಸೀನಿ ರೀ ಅಂತಂತ ಹೇಳ್ತಾರೆ ಕೆಲವರು. ಈಗ ನೋಡ್ರಿ ಮಕ್ಕಳಿಂದ ಭಾಳ ಸುಖ ಆಗ್ಯದ್ರಿ, ಈಗ ಭಾಳ ಚೆಂದಾಗಿದ್ರಿ ಅಂತ ಹೇಳೋದುಂಟು. ಅದಕ್ಕೆ ಇಲ್ಲಿ ಕೂಡ ಮತ್ತು ಸುಖ ನನಗೆ ಇನ್ನೂ ಪ್ರಾಪ್ತಿ ಆಗಲಿಲ್ಲ, ದುಃಖ ಹೋಗಲಿಲ್ಲ ಅಂತ ಯಾಕೆ ಚಿಂತೆ ಮಾಡ್ತೀಯ ಜೀವನೇ? ಇದು ಹೆಣ್ಣಿಗೆ ಹೇಳಿಲ್ಲ, ಗಂಡಿಗೆ ಹೇಳಿಲ್ಲ, ಹೆಣ್ಮಕ್ಳಿಗೆ ನಮಗೆ ಹೇಳಕತ್ತಾರಂತಿಲ್ಲ, ಗಂಡು ಮಕ್ಕಳು ನಮಗೆ ಹೇಳ್ತಾರಂತಿಲ್ಲ. ಬರೀ ಗಂಡು ಮಕ್ಕಳಿಗೆ ಹೇಳಕತ್ತಾರಂತೆ ಹೆಣ್ಮಕ್ಳು ತಿಳಿಯೋಂಗಿಲ್ಲ, ಹೆಣ್ಮಕ್ಳಿಗೆ ಹೇಳಕತ್ತಾರಂತ ಗಂಡು ಮಕ್ಕಳು ತಿಳಿಯೋಂಗಿಲ್ಲ. ಈ ಶರೀರ ಸಂಬಂಧ ಇಲ್ಲ ಇಲ್ಲಿ, ನಾವು ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬ ಮನುಷ್ಯ ಈ ಭೂಮಿಗೆ ಬಂದನಂತಂದರೆ ಈ ಶರೀರ ಸಂಬಂಧ ಇಲ್ಲ. ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಇದನ್ನು ತಿಳ್ಕೊಳ್ಳುವಂಥ ಪ್ರತಿಯೊಬ್ಬರ ಹಕ್ಕು ಇದು. ಅವರೇ ತಿಳ್ಕೊಬೇಕು ಇವರೇ ತಿಳ್ಕೊಬೇಕಂತೇನಿಲ್ಲ, ಪ್ರತಿಯೊಬ್ಬರ ಹಕ್ಕು ಇದು. ಮನುಷ್ಯನಾಗಿ ಹುಟ್ಟಿದ ಬಂದ ಮೇಲೆ ಅದಕ್ಕೆ ಮನುಜ ಕುಲ ಜನನದ ಲಾಭ ಯಾವುದು ಆರು ನಾನೆಂದು ವಿಚಾರಿಸು ಅಂತ ಹೇಳ್ಯಾರ. ಇಲ್ಲಾಂದ್ರೆ ಗಂಡು ಮಕ್ಕಳು ಹುಟ್ಟಿದ ಫಲ ಏನು ಆರು ನಾನೆಂದು ವಿಚಾರಿಸು, ಹೆಣ್ಮಕ್ಳು ಹುಟ್ಟಿದ ಫಲ ಏನು ಆರು ನಾನೆಂದು ವಿಚಾರಿಸು ಅಂತ ಹೇಳ್ಬೋದಾಗಿತ್ತು ಅವರು. ಶ್ರೀಮಂತರು ಹುಟ್ಟಿದ ಫಲ ಏನೋ ನಾನು ಯಾರದಂತ ತಿಳಿಯುವಂಥದ್ದು ಫಲ ಅಂತ ಅನ್ಬೋದಾಗಿತ್ತು. ಬಡವರು ಹುಟ್ಟಿದ ಫಲ ಇವೆಲ್ಲ ಯಾವ ಸಂಬಂಧ ಇಲ್ಲ ಇವು. ಅದಕ್ಕೆ ಮನುಷ್ಯ ಯಾವುದು ಮುಖ್ಯ ಅಂತಂದ್ರೆ, ಇದು ಅಜ್ಞಾನದಲ್ಲಿ ಬಿದ್ದು ಇವನು ಜೀವಾತ್ಮ ಹತ್ಕೊಂತ ಕುಂತಾನಿಲ್ಲ ಈತಗ ಭ್ರಮೆ ತೊಗೊಂಡದ, ಭ್ರಮೆ ಬಡ್ದದ. ಅದಕ್ಕೆ ಈ ಜೀವಾತ್ಮನ ಉದ್ದೇಶವಾಗಿ ಇಟ್ಕೊಂಡು ಹೇಳಿದ್ದಾರೆ ಅವರು. ಜೀವಾತ್ಮನ ಅದು ಹೆಣ್ಣಾಗಲಿ ಗಂಡಾಗಲಿ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಗೆ ಸುಖ ಪ್ರಾಪ್ತಿ ಆಗಲಿಲ್ಲ, ದುಃಖ ಬರೀ ದುಃಖ ಐತಪ್ಪ, ಅದು ಹೋಗಲಿಲ್ಲ ಅಂತ ಯಾಕೆ ಚಿಂತೆ ಮಾಡಕತ್ತೀಯಪ್ಪ? ಚಿಂತೆ ಮಾಡೋಕ್ಕೆ ಹೋಗಬೇಡ ನೋಡ್ರಿ. ಯಾಕಂದ್ರೆ ಸುಖ ಪ್ರಾಪ್ತಿ ಆಗಬೇಕಾದ್ರೂ ಕೂಡ ಪೂರ್ವ ಪುಣ್ಯವಿಲ್ಲದ ಪ್ರಾಪ್ತಿ ಆಗಂಗಿಲ್ಲ. ಅಂದರೆ ಹಿಂದಿನ ಒಂದು ಪುಣ್ಯದ ಫಲ ಇರಬೇಕಾಗ್ತದ. ದುಃಖ ನಿವೃತ್ತಿ ಆಗಬೇಕಾದ್ರೂ ಕೂಡ ಪೂರ್ವ ಜನ್ಮದಲ್ಲಿ ಮಾಡಿದಂಥ ಪಾಪ ನಿವೃತ್ತಿ ಆಗಬೇಕಾಗ್ತದ. ಯಾಕಂದ್ರೆ ಆ ಒಂದು ಜನ್ಮದಲ್ಲಿ ಮಾಡಿದಂಥ ಪಾಪದ ಒಂದು ನಿವೃತ್ತಿ ಆಗಬೇಕಾಗ್ತದ. ಈ ರೀತಿ ಸುಖ ದುಃಖಗಳು ಯಾವುದನ್ನು ಅವಲಂಬನೆ ಮಾಡಿದವಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಈ ಒಂದು ಕರ್ಮದ ಫಲವಾಗಿ ಸುಖ ದುಃಖಗಳು ಅವಲಂಬಿತ ಆಗಿದಾವೆ, ಇದರಿಂದ ತೋರ್ತಾವೆ. ಅದಕ್ಕೆ ಇಷ್ಟೆಲ್ಲ ಆಗಿದಾವೆ, ಪಾಪ ಪುಣ್ಯದಿಂದನೇ ಅವಲಂಬಿತ ಆಗಿದಾವಂತ ಇಷ್ಟು ಹೇಳಿದ್ರು ಕೂಡ ನನಗೆ ಸುಖನೇ ಪ್ರಾಪ್ತಿ ಆಗಲಿಪ್ಪ ಅಂತ ಚಿಂತೆ ಮಾಡಿದಿ ಅಂದ್ರೆ ಅದರಿಂದ ನಿನಗೆ ಯಾವತ್ತೂ ಸುಖ ಪ್ರಾಪ್ತಿ ಆಗೋದೇ ಇಲ್ಲ. ಯಾಕಂದ್ರೆ ಅದು ಹಿಂದೆ ಇತ್ತಂದ್ರೆ ಬರ್ತಿತ್ತು ಸುಖ, ಅದಿಲ್ಲ ಅಲ್ಲ, ಇರಲಾರ್ದಕ್ಕಾಗಿ ಅದೇ ಕರ್ಮದ ಒಂದು ಅಧೀನ ಆಗಿರುವಂಥದ್ದು ಸುಖ ದುಃಖ. ಅದು ನನಗೆ ಬರಲಿಯಪ್ಪ ಸುಖನೇ ಬರಲಿ ಅಂದ್ರೆ ಹಂಗೆ ಬರೋಕ್ಕಾಗಂಗಿಲ್ಲ. ಅದಕ್ಕೆ ಮತ್ತು ದುಃಖ ಹೋಗಲಿ ಅಂತ ಚಿಂತೆ ಮಾಡಿದರೂ ಕೂಡ ಅದು ನಿವೃತ್ತಿ ಆಗಂಗಿಲ್ಲ, ಅದು ಕೂಡ ಹೋಗಂಗಿಲ್ಲ. ಅದಕ್ಕೆ ಯಾವಾಗ ಆಗ್ತದಂದ್ರೆ ಎರಡು ಒಂದೇ ಇರ್ತವೇನೋ, ಒಂದೇ ಕಡೆ ಇರ್ತಾವೇನೋ. ಅಂದ್ರೆ ಸುಖ ಬಂದರೆ ಸುಖನೇ ಯಾವತ್ತು ಇರ್ತದೆ ಅನ್ನಂಗಿಲ್ಲ, ದುಃಖ ಬಂದರೆ ಇದು ಯಾವತ್ತೂ ದುಃಖ ಇರ್ತದೆ ಅನ್ನಂಗಿಲ್ಲ. ಸುಖ ಯಾವಾಗ ನೀನು ಪುಣ್ಯದ ಫಲ ಅಲ್ಲಿ ಮುಗೀತು ಅಂತಂದಾಗ ಆ ಸುಖ ಹೋಗಿ ದುಃಖ ಬರ್ತದೆ, ದುಃಖ ಮುಗೀತು ಅಂತಂದಾಗ ಆ ಪಾಪದ ಫಲ ಅಲ್ಲಿ ಮುಗೀತು ಮತ್ತು ಸುಖ ಬರ್ತದೆ, ಒಂದರಿಂದ ಒಂದು ಬರ್ತದೆ. ಅದಕ್ಕೆ ಚಿಂತೆ ಮಾಡಿಬಿಡ ನೀನು, ಅವೇನು ಬರ್ತಾವೆ ಹೋಗ್ತಾವೆ, ನೀನು ಹಿಂದೆ ಮಾಡಿದಂಥ ಒಂದು ಕರ್ಮದ ಫಲವಾಗಿ ಈ ಸುಖ ದುಃಖಗಳು ಬರ್ತಾವೆ ಅಷ್ಟೇ ಹೊರತಾಗಿ ಅದರಿಂದ ನೀನು ಅದನ್ನೇ ಅಂತ ಚಿಂತೆ ಮಾಡೋಕೆ ಹೋಗ್ಬೇಡ. ಬರೀ ಸುಖನೇ ಬರಲಿ ಅಂತ ಕುಂದ್ರಬೇಡ, ದುಃಖ ಹೋಗಲಿ ಅಂತ ಕುಂದ್ರಬೇಡ, ಅದು ಬರ್ತದೆ. ಅದಕ್ಕೆ ಮುಂದಿನ ನುಡಿ ಭಾಳ ಚಂದ ಹೇಳ್ತಾರೆ, ಅದ್ಭುತವಾಗಿ ಹೇಳ್ತಾರೆ. ಒಂದನೇ ನುಡಿಯಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಮುಂದಿನ ವಿಚಾರದಲ್ಲಿ ಹೇಳ್ತಾರೆ, ರೋಗಾದಿಗಳ ಬಾಧೆಗಳು ಬಂದು ತಾವೇ ನೀನಾಗಿ ಎಳಸದಿರಲು ಉಣಿಸುವಂತೆ ರಾಗವಿಲ್ಲದೊಡೆ ಪೋಗದು ನಿನಗಹ ಸುಖ ಪೂಗವಿಂತಿದು ನಿಜಬಹುದರಿಂದ ಒಂದನೇ ನುಡಿಯುವುದು. ಏನು ಹೇಳ್ತಾರೆ? ರೋಗಾದಿಗಳ ಬಾಧೆಗಳು
ಯಾಕಂತಂದ್ರೆ ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ರೋಗಾದಿ ಅಂತಂದ್ರೆ ಈ ಜಗತ್ತಿನಲ್ಲಿ ಭಾಳಷ್ಟು ಜನರು ನಮ್ಗೆ ರೋಗ ಬರಲಿ ಅಂತ ಏನಾರ ಹರಕೆ ಒತ್ತಾರೇನು ಯಾರಾದರೂ ಜಗತ್ತಿನೊಳಗೆ ಎಲ್ಲ ಕಡೆ ಕೇಳಿಬರ್ರಿ, ಎಲ್ಲ ಇಡೀ ಜಗತ್ತಿನೊಳಗೆ ಕೇಳ್ರಿ. ಯಾರಾದರೂ ನಮ್ಗೆ ರೋಗಗಳು ಬರಲಿ ಅಂತೇನಾದರೂ ಅವರು ಹರಕೆ ಒತ್ತಾರ ಅಥವಾ ಬೇಡ್ಕೊಂಡಾರ ಏನಾರ ಅಂದ್ಕೊಂಡಾರ ಅಂತಂದ್ರೆ ಯಾರೂ ಅಂದಿಲ್ಲ. ಮತ್ತು ಅವುಗಳಿಂದ ನಮ್ಗೆ ದುಃಖ ಆಗಲಿ ಅಂತ ಯಾರಾದರೂ ಇಚ್ಛೆ ಪಟ್ಟಾರೇನು? ಯಾರೂ ಇಚ್ಛೆ ಪಟ್ಟಿಲ್ಲ. ಜಗತ್ತಿನೊಳಗೆ ಎಲ್ಲರ ಕೇಳಿ. ಆದ್ರೆ ಅವು ನಮ್ಗೆ ರೋಗಗಳು ಬರಲಾರ್ದು ಅದಾವೇನು? ಯಾಕಂತಂದ್ರೆ ಅವುಗಳ ನಮ್ಗೆ ಇಚ್ಛೆನೇ ಇಲ್ಲ, ಬರಬೇಕನ್ನುವಂಥದ್ದು ಇಚ್ಛೆನೂ ಇಲ್ಲ ನಮ್ಗೆ. ಆದರೂ ಕೂಡ ಅವು ಬರಬಾರ್ದು ಅಂದರೂ ಕೂಡ ನಮ್ಗೆ ಬಿಟ್ಟಾವೇನು ರೋಗಗಳು? ಬಿಟ್ಟಾವ? ಇಲ್ಲಲ್ಲ. ಆ ರೋಗಗಳು ಹೆಂಗೆ ಬರ್ಬೇಕಾಗ್ಯದ? ಬಂದಾವ. ನೀನು ಇಚ್ಛೆ ಮಾಡದೇ ಇದ್ದರೂ ಕೂಡ ಆ ರೋಗಗಳು ಬಂದಾವ. ಇಚ್ಛೆ ಮಾಡದೇ ಇದ್ದರೂ ಕೂಡ ನಿನಗೆ ದುಃಖ ಕೊಟ್ಟಿದ್ದಾವ. ಅದ್ರಂಗ ಇದು ಕೂಡ ಹೇಳ್ತಾರೆ, ನಿನಗೆ ದುಃಖ ಬರಬೇಕಂತ ಯಾರು ಹರಕೆ ಒತ್ತಿಲ್ಲ, ಯಾರು ಬೇಡ್ಕೊಂಡಿಲ್ಲ, ಆದರೂ ದುಃಖ ಬರೋದು ಬಿಟ್ಟದೇನು? ಬಂದದ. ರೋಗ ಬರಲಾರ್ದು ಬಿಟ್ಟದೇನು? ಬಂದದ. ಹೌದಾ? ಅದಕ್ಕೆ ಅದ್ರಂಗ ನಿನಗೆ ಸುಖದ ಇಚ್ಛೆ ಇಲ್ಲದಿದ್ದರೂ ಕೂಡ ನಿನಗೆ ಬರ್ತಕ್ಕಂಥ ಸುಖ ಬಂದೇ ಬರ್ತದೆ. ನೀನು ಇಚ್ಛೆ ಪಡೋಕ್ಕೆ ಹೋಗ್ಬೇಡ, ಆದರೂ ಕೂಡ ಆ ಸುಖ ಕೂಡ ಹಾಗೆ ಬರ್ತದ. ಅದಕ್ಕೆ ನನಗೆ ಸುಖ ಬೇಕು, ಆನಂದ ಬೇಕು, ಸುಖ ಅದರಿಂದ ಭೋಗದ ವಸ್ತುಗಳಿಂದ ಅದರಿಂದ ಸುಖ ಆಗಿತ್ತೇನು, ಇದರಿಂದ ಸುಖ ಆಗಿತ್ತೇನೋ, ಅದು ಪಡ್ಕೊಂಡ್ರೆ ಸುಖ, ಇದ್ರಾಗ ಹೋಗ್ಬೇಡ, ಇದ್ರಾಗ ಮುಳುಗಕ್ಕೆ ಹೋಗ್ಬೇಡ. ಬರೋದಿದ್ರೆ ಖಂಡಿತ ಬರ್ತದದು. ಅದಕ್ಕೆ ಇಲ್ಲಿ ಕೂಡ ಅದು ಬರೋದಿತ್ತಂತಾರೆ ಖಂಡಿತ ಬರ್ತದೆ. ಅದು ಬಂದು ಎಂದೂ ಹಂಗೆ ಹೋಗಂಗಿಲ್ಲ, ನೀನು ಸುಖ ಕೊಟ್ಟೇ ಹೋಗ್ತದೆ. ಅದಕ್ಕೆ ಅವಶ್ಯವಾಗಿ ನಿನ್ನ ಸುಖ ಕೊಟ್ಟು ಹೋಗ್ತದೆ, ನಿನ್ನ ಭೋಗ ಕೊಟ್ಟೇ ಹೋಗ್ತದೆ. ಅದಕ್ಕೆ ಇದು ಸತ್ಯ ಅಂತ ಹೇಳ್ತಾರೆ. ಇದು ಸತ್ಯ. ಬರಬೇಕಾದಂಥ ಸುಖ ಬಂದೇ ಬರ್ತದೆ. ಅದು ಮತ್ತೆ ನನಗೆ ಬರಲಾರ್ದು ಬಿಡಂಗಿಲ್ಲ, ಬಂದು ನೀನು ಸುಖ ಕೊಟ್ಟೇ ಹೋಗ್ತದೆ. ದುಃಖ ಬರಬೇಕಾದ್ರೆ ದುಃಖ ಬಂದೇ ಬರ್ತದೆ, ನೀನು ದುಃಖ ಕೊಟ್ಟೇ ಹೋಗ್ತದೆ. ಅದ್ರಂಗ ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಅರ್ಥ ಮಾಡ್ಕೋಬೇಕು. ಅದರಿಂದ ಸುಖದ ಸಲುವಾಗಿ ಚಿಂತೆ ಮಾಡಬೇಡಪ್ಪ ಅಂತಾರೆ. ಯಾಕಂದ್ರೆ ಚಿಂತೆ ಮಾಡಿದ್ರೆ ನೀನು ಆಯುಷ್ಯ ಕಳ್ಕೊಂಡ್ಬಿಡ್ತಿ. ಏನು ಅದ್ಭುತ ಹೇಳ್ತಾರೆ ನಿಜಗೊಂಡ್ರು. ಬರೀ ನನಗೆ ಸುಖ ಆಗಲಪ್ಪ, ಅದು ಅಷ್ಟು ಗಳಿಸ್ಬೇಕು, ಇಷ್ಟು ಕಳಿಸ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಇದ್ರಾಗ ಕಳೆದಿ ಅಂತಂದ್ರೆ ನಿನ್ನ ಜೀವನನೇ ವ್ಯರ್ಥ ಆಗಿ ಹೋಗ್ತದ. ಅದಕ್ಕೆ ಮಹಾತ್ಮರು ಒಂದು ಹಿಡುತ್ತಾ ಹೇಳ್ತಾರೆ ಅವರು, ಬಾರದು ಬಪ್ಪದು ತಪ್ಪದು. ಬರದೇ ಇರುವಂಥದ್ದನ್ನು ಎಷ್ಟು ಮಾಡಿದ್ರೆ ಅದು ಬರೋಂಗಿಲ್ಲ, ಬರುವಂಥದ್ದನ್ನು ಎಷ್ಟು ಮಾಡಿದ್ರೆ ಅದು ಹೋಗಂಗಿಲ್ಲ, ಬಂದೇ ಬರ್ತದೆ. ಅದ್ರಂಗ ಇಲ್ಲಿ ಕೂಡ ಏನು ಹೇಳ್ತಾರ, ಸುಖನೇ ಆಗಲಪ್ಪ, ಸುಖನೇ ಆಗಲಿ ಅಂತ ನೀ ಅದರಿಂದ ಬೀಳಕ್ಕೆ ಹೋಗ್ಬೇಡ. ಆಲ್ರೆಡಿ ನಿನಗೇನಾಗ್ಯದ, ರೀಲ್ ಆಗ್ಯದ. ಅದು ಸಿನಿಮಾದಾಗ ರೀಲ್ ಆಗಿರ್ತದೆ ನೋಡ್ರಿ, ಎಲ್ಲ ತೊಗೊಂಡು ಬಂದುಬಿಟ್ಟದ. ಈಗ ಬಂದುಬಿಟ್ಟದ ಇಂಥ ರೀಲ್. ಮತ್ತು ನಾವು ಅದು ಏನಾರ ಇಂಥದ್ದು ಸೀನ್ ಬರಬಾರ್ದಾಗಿತ್ತು ರೀ ಅಂತಂದ್ರೆ ಬರೋದು ಬಿಡ್ತದೇನೋ? ಬಂದೇ ಬರ್ತದೆ. ಯಾಕಂದ್ರೆ ರೀಲ್ ರೆಕಾರ್ಡ್ ಆಗಿಬಿಟ್ಟದ. 3 ತಾಸಿನ ಪಿಕ್ಚರ್ ಇರ್ತದಲ್ಲ, ಅದನ್ನು ನೋಡ್ಕೊಂಡು ನಾವು ಬರ್ತೀವಿ ಅಲ್ಲ. ಅದ್ರಂಗೆ ಇದು ಕೂಡ ಬಾಲ್ಯ ಯೌವನ ಮುಪ್ಪು ಅನ್ನುವಂಥದ್ದು 3 ತಾಸಿನ ರೀಲ್ ಇದ್ದಂಗೆ, ಇದು ಪಿಕ್ಚರ್ ಇದ್ದಂಗೆ. ಇದು ನಮ್ಮದು ಕೂಡ ಒಂದು ಸಿನಿಮಾ ಇದ್ದಂಗೆ. ಸಿನಿಮಾ ಪರದೆ ಮೇಲೆ ಆ ಸಿನಿಮಾಗಳನ್ನು ಹಾಕ್ತಾರೆ. ಆದರೆ ಸಿನಿಮಾದಲ್ಲಿ ಏನದು ಪರದೆ ಇರ್ತದಲ್ಲ, ಅದು ಯಾವತ್ತೂ ಸತ್ಯವಾಗಿರುವಂಥದ್ದು, ಅದು ಎಲ್ಲದಕ್ಕೂ ಸಾಕ್ಷಿಯಾಗಿರುವಂಥದ್ದು. ಅದರಲ್ಲಿ ಎಲ್ಲ ಚಿತ್ರಗಳನ್ನು ನೋಡ್ತೀವಿ. ಆದರೆ ಚಿತ್ರಗಳು ಅದಕ್ಕೇನೋ ಟಚ್ ಅದಾವೇನೋ ಪರದಕ್ಕೆ? ಅಷ್ಟೆಲ್ಲ ಆಗ್ತದೆ. ಇಡೀ 3 ತಾಸಿನ ಪಿಕ್ಚರ್, ಒಂದು ಸಮುದ್ರ ತೋರಿಸ್ತಾರೆ, ಒಂದು ಬೆಟ್ಟ ತೋರಿಸ್ತಾರೆ, ಆ ಸಂಸಾರ ಕಷ್ಟ ಸುಖಗಳು ತೋರಿಸ್ತಾರೆ, ಸಾವು ನೋವು ತೋರಿಸ್ತಾರೆ, ಎಲ್ಲವೂ ಅದ್ರಾಗ ಒಳಗೊಂಡಿರ್ತದೆ. ಆದರೂ ಕೂಡ ಆ ಪರದೆಗೆ ಏನಾರು ಧಕ್ಕೆ ಐತೇನು? ತೋರಿದ್ದೆಲ್ಲಿ ತೋರ್ಯದ? ಪರದೆ ಒಳಗೆ ತೋರ್ಯದ. ಆದರೆ ಅದಕ್ಕೇನಾರು ಧಕ್ಕೆ ಐತೇನು? ಇಲ್ಲ. ಹಾಗಾಗಿ ಇದು ಕೂಡ ನಾವು ರೀಲ್ ತೊಗೊಂಡು ಬಂದಿದ್ದೀವಿ. ಏನಾಗ್ಯದ ಇಲ್ಲಿ? ಕಷ್ಟ ಸುಖ ನೋವು ಮೊದಲೇ ರೆಕಾರ್ಡ್ ಅದದು. ಇದು ದುಃಖ ಹೋಗ್ಲಪ್ಪ ಅಂದ್ರೆ ಅದು ಹೋಗಂಗಿಲ್ಲ, ಸುಖ ಬರಲಪ್ಪ ಅಂದ್ರೆ ಬರೋಂಗಿಲ್ಲ. ಅದು ಸುಖ ಬರ್ಬೇಕಾದ್ರೆ ಬಂದೇ ಬರ್ತದೆ. ಅದಕ್ಕೆ ಸುಖನೇ ಬರಲಿ ಅಂತ ಅದ್ರ ಬೆನ್ನು ಬಿದ್ದು ಸಾಯೋವರೆಗೂ ಕಷ್ಟಪಡಬೇಡಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಚಿಂತೆ ಮಾಡೋಕ್ಕೆ ಹೋಗಬೇಡ, ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಸುಖನೇ ಆಗಲಿ ಅಂತ ಚಿಂತೆ ಮಾಡಬೇಡ. ಅದನ್ನು ನಿನ್ನ ಮನಸ್ಸಿನಲ್ಲಿ ತಗೋ. ಸುಖ ಇದ್ರೇನು ದುಃಖ ಇದ್ರೇನು ಅದು ಹಿಂದಿನ ಒಂದು ಪ್ರಾರಬ್ಧ, ಹಿಂದೆ ಮಾಡಿದಂಥ ಪಾಪ ಪುಣ್ಯ ಕರ್ಮದ ಫಲವಾಗಿ ಬಂದಿರ್ತದೆ. ಅದು ನಿನಗೇನು ಮಾಡಂಗಿಲ್ಲ. ಅದಕ್ಕೆ ಅದರಿಂದ ಚಿಂತೆ ಮಾಡೋಕ್ಕೆ ಹೋಗ್ಬೇಡಪ್ಪ ಅಂತ ಹೇಳ್ತಾರೆ ಅವರು. ಮತ್ತೇನು ಹೇಳ್ತಾರೆ ಇಲ್ಲಿ ಕೂಡ,
ಎರಡನೆಯ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ? ದುಃಖದ ನಿವೃತ್ತಿಗೋಸ್ಕರ ಚಿಂತೆ ಮಾಡ್ತೀನಿ ರೀ. ಏನು ಮಾಡಲಿ ರೀ, ಭಾಳ ದುಃಖ ಐತ್ರಿ. ನಮ್ಗೆ ಇವತ್ತು ದುಃಖ ಆಯ್ತಂದ್ರೆ ನಾಳೆ ನಿಂಬೆಹಣ್ಣು ಕಟ್ಸ್ಕೊಂಡು ಈ ಮನ್ಯಾಗ ತ್ರಾಸ ಆಗ್ಯದ್ರಿ ಭಾಳ. ಅವ್ರು ಯಾರೋ ಗುರುಗಳು ತಾಯ್ತ ಕಟ್ತಾರಂತ, ನಿಂಬೆಹಣ್ಣು ಕಟ್ತಾರಂತ. ಅದಕ್ಕೆ ಇವತ್ತು ಕೇಳಿದಾಗ ನಾಳೆಗೆ ನಮ್ಗೆ ಆರಾಮಾಗಿ ಬಿಡಬೇಕು. ಅಲ್ಲಾರ ಸಿಗ್ತದೆ ನಮಗೆ ದುಃಖ ಪರಿಹಾರ ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಪಿಸಾಚಿಗತ್ಲೆ ತಿರುಗಾಡೋದು. ಹೌದು, ಮಹಾತ್ಮರು ಅದಕ್ಕೂ ಒಂದು ಹೇಳ್ತಾರೆ, ನೀ ಏನಾರ ಅಂಥ ದುಃಖವನ್ನು ಪರಿಹಾರ ಮಾಡ್ಕೊಳಕ್ಕೆ ಹೋದಿ ಅಂತಂದ್ರೆ ಆ ತಾತ್ಪೂರ್ತಿಕ ದುಃಖ ಪರಿಹಾರ ಆದಂಗೆ ಅನ್ನಿಸ್ತದೆ ನಿನಗೆ, ಆದ್ರೆ ಅದು ಡಬ್ಬಲ್ ತ್ರಿಬಲ್ಲಾಗಿ ಕಾಡ್ತದೆ ಮುಂದೆ ಅಂತಾರೆ ಅವ್ರು. ಅದಕ್ಕೆ ಏನೇನು ಬರ್ತದೆ ಸುಮ್ಮ ಉಂಡ್ಕೇಸ್ ಮುಗಿಸ್ಬೇಕು ಅಷ್ಟೇ. ಯಾವುದು ಕಷ್ಟನೂ ಭಾಳ ದೊಡ್ಡದು ಅನ್ಸಂಗಿಲ್ಲ. ಅದಕ್ಕೆ ಹೇಳ್ತಾರೆ, ವೇದಾಂತ ಓದುತ್ತಾ ಸಿದ್ಧಾಂತ ತಿಳಿಯುತ್ತಾ ಸದ್ಗುರು ವಾಕ್ಯ ಕೇಳುತ್ತಾ ಭವ ಇದ್ದಂಗೆ ಗೆದ್ದು ಹೋಗತ್ತಂತ ಯಾಕೆ ಹೇಳಿದಾರ ಅಂದ್ರೆ, ನೀನು ಈ ಒಂದು ಗುರುನಾಥನ ವಾಕ್ಯ ಕೇಳ್ಕೊತ ಓದಿ ಅಂದ್ರೆ ಯಾವುದು ದುಃಖನೂ ನಿನಗೇನು ಮಾಡಂಗಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರ, ಏನು ಹೇಳ್ತಾರ, ಇಲ್ಲರಿ ಮತ್ತು ನಾವು ಅಲ್ಲಿ ಇಲ್ಲಿ ಹೋಗಿ ನಿಂಬೆಹಣ್ಣು ತಾಯ್ತ ಕಟ್ಸ್ಕೊಂಬಂದೀವಿ, ಭಾಳ ದುಃಖ ಐತ್ರಿ, ಅವರೆಲ್ಲ ಏನೇನೋ ಕೊಟ್ಟರು, ನಮ್ಗೆ ದುಃಖ ವಾಸಿ ಆಯಿತು ಅಂತ ಭಾಳ ಜನ ಹೇಳ್ತಾರೆ. ಅದು ದುಃಖ ವಾಸಿ ಆಗಿರಂಗಿಲ್ಲ, ಅದು ಹುಡ್ಕೊಂಡಿರ್ತದೆ. ಅದು ನೀವು ಉಣಲ್ತನ ಅದು ಹೋಗಂಗಿಲ್ಲ ಅಂತಾರೆ ಅವ್ರು ಮಹಾತ್ಮರು. ನಿನಗೆ ತಾತ್ಪೂರ್ತಿಕ ಸ್ವಲ್ಪ ದುಃಖ ಸ್ವಲ್ಪ ಮರಿಯಾದಂಗೆ ಆಗಿರ್ತದೆ ಅಷ್ಟೇ ಹೊರತಾಗಿ ಅದು ಕುಂತಿರ್ತದೆ ತಳಕ್ಕೆ, ಅದು ಉಣಲ್ತನ ಹೋಗೋದೇ ಇಲ್ಲ, ಅದು ಉಣಬೇಕು ನೀನು. ಈಗ ಅದ್ರಾಗೆ ಮುಂದಿನ ವಿಚಾರದಲ್ಲಿ ಹೇಳ್ತಾರೆ, ಎರಡನೇ ನುಡಿಯಲ್ಲಿ, ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ. ವಿಹುದು ಎಂದೊಡೆ ಪಿರಿದು ಸಾಹಸಿಗಳೆನ್ನಿಪ ರಾಮನಳ ಪಾಂಡವರು ನೊಯ್ಯಲೇಕೆ ನೀನಿದನರಿದು. ನೋಡ್ರಿ ಏನು ಹೇಳಕತ್ತಾರ ಅವರು, ಬರಲುಳ್ಳ ದುಃಖವನ್ನು ಅಂದ್ರೆ ಈಗ ಬರ್ತಾ ಇರುವಂಥ ದುಃಖವನ್ನು ಅದನ್ನು ಊಟ ಮಾಡದೆ ಅದಕ್ಕೆ ಬೇರೆ ಪರಿಹಾರ ಇಲ್ಲ. ತನಗೆ ಈಗೇನು ಮನುಷ್ಯನಿಗೆ ಈಗ ಬರ್ತಕ್ಕಂಥ ದುಃಖವನ್ನು ಅನುಭವಿಸಿಯೇ ತೀರಬೇಕು, ಅದು ಸುಮ್ಮನೆ ಅಲ್ಲ. ಸಿದ್ಧಾರೂಢರು ಅವ್ರಿಗೇನಿತ್ತು ರೀ, ಸಂಸಾರ ಇತ್ತನ ಸಿದ್ಧಾರೂಢ್ರಿ. ಶ್ರೀಕೃಷ್ಣ ಪರಮಾತ್ಮ ಪಾಂಡವ್ರ ಜೊತೆ ಇದ್ದಾತ ಮನಸ್ಸು ಮಾಡಿದ್ರೆ ಅಂಥ ಕಷ್ಟಗಳೇ ಬರಬಾರ್ದಾಗಿತ್ತು. ನಾವು ವಿಚಾರ ಮಾಡಬೇಕು, ಯಾಕೆ ಬಂದವು, ಬರಬೇಕಾಗಿತ್ತು, ಅದು ಇವ್ರು ಉಣ್ಬೇಕಾಗಿತ್ತು. ಮತ್ತು ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ಅವರು. ಏನು ಹೇಳ್ತಾರೆ, ಈ ಕಷ್ಟಗಳು ಅನ್ನುವಂಥದ್ದು ಬರಲುಳ್ಳ ದುಃಖವನ್ನು ಇದು ಅನುಭವಿಸದೆ. ಸಿದ್ಧಾರೂಢರಿಗೆ ಯಾವ ಸಂಸಾರ ಇರಲಿಲ್ಲ, ಎಷ್ಟು ಜನ ಕಷ್ಟ ಕೊಟ್ಟರು. ಅವ್ರು ಏನು ಮಾಡಿದರು, ಅವ್ರ ಮನಸ್ಸು ಮಾಡಿದ್ರೆ ಅವ್ರ ಸಿದ್ಧಿಗಳಿದ್ದು ಅವ್ರ ಹತ್ರ. ಅವ್ರು ಬರೀ ಕಣ್ಣು ಹಿಂಗೆ ದುರ್ಗಣ್ಣಿಲ್ಲ ಸಿಟ್ಟಿಲಿಂದ ನೋಡಿದ್ರೆ ಸುಟ್ಕೊಂಡು ಹೋಗುವಂಥ ಶಕ್ತಿ ಸಿದ್ಧಾರೂಢರು ಕಣ್ಣು ಹಿಂಗೆ ಮಾಡಿ ದುರುಗುಟ್ಟಿ ನೋಡಿದ್ರೇ ಆ ಎದುರುಗಡೆ ಈ ವ್ಯಕ್ತಿ ಸುಟ್ಕೊಂಡು ಹೋಗುವಂಥ ಶಕ್ತಿ, ಇವರು ಅಷ್ಟು ಶಕ್ತಿ ಇತ್ತು ಸಿದ್ಧಾರೂಢರಿಗೆ. ಅಷ್ಟ ಸಿದ್ಧಿಗಳು ಅವ್ರ ಕೈಯಾಗ ಕಾಲು ಕೆಳಗೆ ಬಿದ್ದು ಒದ್ದಾಡ್ತಿದ್ವು. ಬರೀ ಅವ್ರ ಮನಸ್ಸಿಗೆ ತಾಪಾದ್ರೆ ನಾಶ ಹೋಗಿದ್ದಾರೆ ಎಷ್ಟೋ ಜನ. ಅಂಥ ಶಕ್ತಿ ಇದ್ದಂಥ ಬೇಕಾದಷ್ಟವ್ರಿಗೆ ಬೇಕಾದಂತೆ ಅನುಭವದಾಗಿತ್ತು. ಅವ್ರಿಗೆ ತೊಂದರೆ ಕೊಟ್ಟವ್ರಿಗೆ, ಆದ್ರೆ ಹೇಳಲಿಲ್ಲ ಅವರು. ಯಾಕೆ ಹೇಳಿಲ್ಲ, ಇದು ನನ್ನ ಪ್ರಾರಬ್ಧ ದುಃಖ ಅದ. ಇದು ಅವರು ಶಿವನ ಅವತಾರಿಗಳು, ಯಾಕೆ ಇದನ್ನೆಲ್ಲ ನಮ್ಗೆ ತೋರಿಸಿದ್ರು. ಅವರ ಒಂದು ಮಹಾತ್ಮರ ಒಂದು ಜೀವನ ಚರಿತ್ರೆ ಏನಿರ್ತಾವ ನಮ್ಗೆ ಒಂದು ಅಗಮ್ಯವಾದಂಥ ಒಂದು ಗ್ರಂಥಗಳು. ಯಾಕಂತಂದ್ರೆ ಅವರು ಮುಮುಕ್ಷಿಗಳಿಗೆ ಆದರ್ಶವಾಗಿ ಅವ್ರು ಪ್ರಾಕ್ಟಿಕಲಾಗಿ ತೋರಿಸ್ಲಿಕ್ಕೆ ಬಂದಂಥವ್ರು ಅವರು. ಹೌದು, ಸದ್ಗುರುನಾಥ ಸಿಗಲಿಲ್ಲ ಅಂತ ನೀ ಕೈ ಕಟ್ಕೊಂಡು ಕುಂದ್ರಬೇಡ. ನೋಡ್ರಿ ಅದು ಹೆಂಗಿರ್ತದೆ. ಆ ಸಣ್ಣ ವಯಸ್ಸಿನಲ್ಲಿ ಆ ಸಂಸ್ಕಾರ ಇತ್ತು. ಗುರುನಾಥನ ಸದ್ಗುರು ಸಿಗಲಿಲ್ಲ, ನನ್ನ ಗುರುಗಳು ಎಲ್ಲಿಲ್ಲರಿ ಅಂತ ನೀ ಕೈ ಕಟ್ಕೊಂಡು ಕುಂತೆ ಅಂದರೆ ಏನೂ ಸಿಗಂಗಿಲ್ಲ. ಹುಡುಕು ನೀನು ಪುಣ್ಯ ಇದ್ರೆ ನಿನಗೆ ಹತ್ತಿರದಾಗೂ ಸಿಗ್ತಾರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು. ಮತ್ತು ನಿನಗೆ ಹತ್ತಿರದಾಗೂ ಸಿಗ್ತಾರೆ, ನಿನಗೆ ದೂರ ಇರಬಹುದು, ಎಲ್ಲೋ ಒಂದು ಕಡೆ ನಿನಗೆ ಅವ್ರು ಸಿಗ್ತಾರೆ, ಇಲ್ಲ ಅಂತಿಲ್ಲ, ನೀವು ಪ್ರಯತ್ನ ಪಟ್ಟರೆ. ಅದಕ್ಕೆ ಇಂಥ ಒಂದು ಸದ್ಗುರುವಿನ ಹುಡುಕ್ಲಿಕ್ಕೆ ಹೋದಂಥವ್ರು ಸಿದ್ಧಾರೂಢರು. ಎಂಥವ್ರನ್ನ ತತ್ವವನ್ನು ಬಲ್ಲಂಥವರಿಗೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಗೆ ಹುಡುಕ್ತಾ ಹೋದರು. ಅವ್ರಿಗೇನು ಗೊತ್ತಿರಲಿಲ್ಲೇನೋ, ಎಲ್ಲ ತಿಳಿದಿತ್ತವ್ರು, ಶಿವನ ಅವತಾರಿ. ಯಾಕೆ ಇಷ್ಟೆಲ್ಲ ಹೋದ್ರಂದ್ರೆ ಮುಮುಕ್ಷಿಗಳು ಇದನ್ನು ನೋಡಿ ತಿಳ್ಕೊಳ್ಳಿ. ಈ ಭೂಮಿಗೆ ಬಂದಂಥ ಪ್ರತಿಯೊಬ್ಬ ಮನುಷ್ಯನೂ ಇದನ್ನು ತಿಳ್ಕೊಳ್ಳಿ, ಸದ್ಗುರುವಿನ ಹುಡುಕಲಿ, ಇಂಥ ತತ್ವವನ್ನು ಪಡ್ಕೊಳ್ಳಿ. ಈ ಮಾನವ ಜನ್ಮದಿಂದಲೇ ಇದು ಶ್ರೇಷ್ಠತೆಯನ್ನು ಪಡ್ಕೊಳ್ಬೇಕಾಗ್ಯದ ಅನ್ನುವಂಥ ಆ ಒಂದು ಭಾವದಲ್ಲಿ ಅದನ್ನು ಪ್ರಾಕ್ಟಿಕಲಾಗಿ ನಮ್ಮನ್ನು ಕಾಣುವಂಥದ್ದು.
ಆದರೆ ಅಷ್ಟೇ ಹೋದ್ರೆ ಅವರಿಗೆ ಆನಂದ ಇತ್ತು ಈ ಮಾರ್ಗದಲ್ಲಿ? ಕಷ್ಟ ಇತ್ತು, ಭಾಳ ಕಷ್ಟ ಇತ್ತು ಅವರಿಗೆ. ಭಾಳ ಆನಂದವಾಗಿ ನಮಗೀಗ ನೋಡಿರಿ ಎಷ್ಟು ಕುಂತಲ್ಲೇ ಸಿಗ್ಲಾಗತ್ತೆ ವಿಚಾರಗಳು. ನಾವು ಕುಂತೀವಿ, ಯಾವ್ದು ಅನಾಯಾಸವಿಲ್ಲದೆ, ಕೆಲಸ ಇರಬಾರ್ದು, ಮನೆಯಾಗ ಯಾವುದು ತೊಂದರೆ ಇರಬಾರ್ದು ಅಂದ್ರೆ ಮಾತ್ರ ಗುರುಗಳ ಮುಖಾಂತರ ಒಂದು ಸ್ವಲ್ಪ ಕಿವಿಯಾಗ ಹಾಕ್ಕೊತೀವಿ. ಏನಾರು ಕೆಲಸ ಬಂತು ಅಂದಾಗ ಇದನ್ನು ಭಾಳಷ್ಟು ನಾವು ಗೌಣ ಮಾಡ್ತೀವಿ. ಬ್ಯಾಡ್ರಿ ಇವತ್ತು ಕ್ಲಾಸ್ ಬ್ಯಾಡ್ರಿ, ಮತ್ತು ಬೇರೆ ಕೆಲಸ ಇತ್ತು ಅಂತ. ಅದು ಆ್ಯಕ್ಚುಲಿ ನೋಡಿದ್ರೆ ವಿರುದ್ಧ ನೋಡ್ರಿ. ಅದು ನಾವೆಲ್ಲ ಕೆಲಸಕ್ಕಿಂತ ಇದಕ್ಕೆ ಭಾಳ ಹೆಚ್ಚಿನ ಮಹತ್ವ ಕೊಡಬೇಕು. ನಾವು ಕೊಡ್ತಾ ಇಲ್ಲ ಅಂದಾಗ ಇದು ಮೂರ್ಖತನ. ಏನೇ ಕೆಲಸ ಹೋದ್ರೂ ಪರವಾಗಿಲ್ಲ, ಈ ಕೆಲಸಕ್ಕೆ ನಾನು ಹೆಚ್ಚಿನ ಮಹತ್ವ ಕೊಡ್ತೀನಿ, ನಾನು ಕೇಳುವಂಥದಕ್ಕೆ ಹೆಚ್ಚಿನ ಮಹತ್ವ ಕೊಡ್ತೀನಿ ಅಂತ ಯಾವಾಗ ಭಾವದಲ್ಲಿ ಬಂತಂದ್ರೆ ಅವು ಗೆದ್ದು ಬಿಡ್ತಾರೆ ಅವರು. ಯಾವಾಗ ನಾನು ಕೆಲಸ ಇದ್ದಾಗ ಮಾತ್ರ ಕೇಳ್ತೀನಿ, ಇಲ್ಲಾಂದ್ರೆ ಇಲ್ಲ, ಟೈಮ್ ಇದ್ದಾಗ ನೋಡ್ತೀನಿ ರೀ ಅನ್ನೋರು ಮಾತ್ರ ಯಾವ ಜನ್ಮಕ್ಕೆ ಎದ್ದು ಬರ್ತಾರೋ ಗೊತ್ತಿಲ್ಲ. ಹಂಗಿರುವಂಥದ್ದು. ಆದರೆ ಸಿದ್ಧಾರೂಢರಿಗೆ ಎಷ್ಟು ತಿರುಗಾಡಿದ್ರು ಅವರು, ಎಷ್ಟು ಕಷ್ಟ ಆಯಿತು. ಆ ಕಷ್ಟಗಳನ್ನು ಮೀರಿದರು. ಯಾಕಂದ್ರೆ ಹಿಂದಿನ ಪ್ರಾರಬ್ಧದ ಕರ್ಮದ ಫಲವನ್ನು ಊಟ ಮಾಡ್ಕೊತ ಮುಂದಿನದನ್ನು ಗಳಿಸ್ಕೊಂಡ್ರು ಅವರು. ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು. ಅವ್ರು ಅಷ್ಟಕ್ಕೆ ಬಿಟ್ರೇನು, ಯಾರೋ ಹೊಡೆದ್ರಿ ಬಡ್ದ್ರಿ ಅಂತೇಳಿ ಎಲ್ಲೋ ಒಂದು ಕಡೆ ಕುಂತು ಬಿಟ್ರೇನು? ಇಲ್ಲ, ಕೂಡಲಿಲ್ಲ. ಹೊಡೆದ್ರ ಹೊಡೀಲಿ, ಬೈದ್ರ ಬೈಲಿ, ವಿಷ ಹಾಕಿದ್ರು ಕೂಡ ಸಂತೋಷಪಟ್ಟರು ಅವರು. ಎಲ್ಲವನ್ನ ಅದ್ರ ಜೊತೆ ಏನಿರ್ತದೆ ಕರ್ಮದ ಫಲಗಳನ್ನು ಅದನ್ನೆಲ್ಲ ಊಟ ಮಾಡಿದರು. ಮಾಡಿ ಈ ಜ್ಞಾನವನ್ನು ಅವ್ರು ಪಡ್ಕೊಂಡ್ರೆ. ಅದಕ್ಕೆ ಇವ್ರಿಗೇನು ಇರಲಿಲ್ಲ, ನಿಂತದೇನು ಅವರಿಗೆ ವಿಚಾರಗಳು ಇರಲಿಲ್ಲೇನು ಅಂದ್ರೆ ಅವ್ರು ಹೇಳಿದರು, ಮುಮುಕ್ಷಿಗಳಿಗೆ ಏನೇ ಕೇಳಬೇಕಾದಾಗ ಅಡೆತಡೆಗಳು ಬರಲಿ, ಪ್ರತಿಬಂಧಕಗಳು ಬರಲಿ, ಆದರೂ ಕೂಡ ನಿಮ್ಮ ಗುರಿ ಹೇಗಿರಬೇಕು ಅಂತಂದ್ರೆ ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳುವಂಥದ್ದು, ಈ ತತ್ವವನ್ನು ತಿಳ್ಕೊಳ್ಳುವಂಥದ್ದು, ಆ ಸ್ವರೂಪನೇ ತಾವಾಗಿರುವಂಥದ್ದು. ಈ ಮಾನವ ಶರೀರವನ್ನು ಸಾರ್ಥಕ ಮಾಡ್ಕೊಳ್ಳಿಕ್ಕೆ ಹಿಂಗೆಲ್ಲ ಮಾಡಬೇಕನ್ನುವಂಥದ್ದು ಪ್ರಾಕ್ಟಿಕಲಾಗಿ ನಮ್ಗೆ ತೋರಿಸಿದಂಥ ಮಹಾತ್ಮರುಗಳು ಇವರೆಲ್ಲ. ಅದಕ್ಕೆ ಇಲ್ಲಿ ಕೂಡ ಅವ್ರು ಹೇಳ್ತಾರ, ಮನುಷ್ಯ ನಿನಗೆ ಏನೇ ಆಗಲಿ ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ ಅಂತ ಹೇಳ್ಯಾರ ಅವರು. ಬೇರೆ ಪರಿಹಾರ ಅದಕ್ಕಿಲ್ಲವೇ ಇಲ್ಲ. ಅದನ್ನು ಅನುಭವಿಸಲೇಬೇಕದು. ಅನುಭವಿಸದೆ ವಿನಃ. ಈಗ ಭಾಳಷ್ಟು ಜನ ಹೇಳ್ತಾರೆ, ಇಲ್ಲರಿ ನಮಗೆ ಭಾಳ ದುಃಖ ಇತ್ತು, ಅಲ್ಲಿ ಹೋಗಿ ಏನೋ ಕೇಳ್ಕೊಂಡು ಬಂದೀವಿ, ನಿಂಬೆಹಣ್ಣು ಕೊಟ್ಟರು, ತಾಯ್ತ ಕೊಟ್ಟರು, ಅಥವಾ ಏನೋ ಕೊಟ್ಟರು ಎಕ್ಸ್ಟ್ರಾ ಏನೇನೋ ಕೊಟ್ಟರು ಅಂತ ಹೇಳ್ತೀವಿ. ಆದರೆ ಅದು ಅಷ್ಟೇ ವಾಸಿ ಆಗಂಗಿಲ್ಲದು. ಅದು ಆ ಕಷ್ಟ ಹಾಗೆ ಉಳ್ಕೊಂಡಿರ್ತದೆ, ಆ ದುಃಖ ಹಾಗೆ ಉಳ್ಕೊಂಡಿರ್ತದೆ. ಈ ಜನ್ಮದಲ್ಲಿ ಮುಂದರ ಆಗಿರ್ಬೋದು ಅಥವಾ ಮುಂದಿನ ಜನ್ಮದಲ್ಲಿ ಆಗಿರ್ಬೋದು, ಒಂದು ಕೆರಡಾಗಿ ಆ ದುಃಖ ಕಾಡ್ತದೆ ನಿಮ್ಗೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಬರಲುಳ್ಳ ದುಃಖವನ್ನು ಅನುಭವಿಸದೆ ಅದನ್ನು ಸುಮ್ಮುಂಡು ಬಿಡು, ಅದು ಏನು ಮಾಡ್ತದೆ ಹೇಳೋದು, ಏನು ಬಂದರೂ ಏನು ಐತೆ ಅದು. ಅದಕ್ಕೆ ತನಗೆ ಬರ್ತಕ್ಕಂಥ ದುಃಖಗಳನ್ನು ಅನುಭವಿಸಿ ತೀರ್ಬೇಕಾಗ್ತದೆ, ಅನುಭವಿಸದೆ ವಿನಃ ಅವಕ್ಕೆ ಬೇರೆ ಉಪಾಯಗಳಿಂದ ನಿವೃತ್ತಿ ಆಗುವಂಥದ್ದಲ್ಲ. ಅದಕ್ಕೆ ಬೇರೆ ಉಪಾಯಗಳಿಂದ ನಿವೃತ್ತಿ ಆಗ್ತದಂತಂದ್ರೆ ಮತ್ತು ಭಾಳಷ್ಟು ಪರಾಕ್ರಮಿಗಳಾಗಿರುವಂಥ ಎಂಥ ಒಂದು ಪರಾಕ್ರಮಿಗಳಾಗಿರುವಂಥವ್ರು ರಾಮ, ವಿಷ್ಣುವಿನ ಅವತಾರ ನೋಡ್ರಿ. ಶ್ರೀರಾಮಚಂದ್ರ ವಿಷ್ಣುವಿನ ಅವತಾರ ಮಾನವ ಶರೀರಕ್ಕೆ ಬಂದಾಗ ತಾತಿಗೆ ಎಷ್ಟು ಕಷ್ಟ ಆಯಿತು. 14 ವರ್ಷ ವನವಾಸ, ಕಾಡಿನಲ್ಲಿ ಹೋಗಿ ಹಲವಾರು ಕಷ್ಟಗಳನ್ನು ಅನುಭವಿಸಿದರು ಶ್ರೀರಾಮಚಂದ್ರ. ಮತ್ತು ನಳ ಆತ ಕೂಡ ಮನೆಯ ರಾಜ್ಯವನ್ನೆಲ್ಲ ಕಳ್ಕೊಂಡ, ಹೆಂಡ್ತಿನ ಬಿಟ್ಟ, ಎಲ್ಲೇ ಹೋಗಿ ಅಡುಗೆ ಕೆಲಸವನ್ನಾಗಿ ಆತ ದುಡ್ದ. ಯಾರು? ಅದನ್ನು ಭಾಳ ಬಲಶಾಲಿಗಳಾದಂಥವ್ರು. ಇವ್ರೇನು ಸಾಮಾನ್ಯರಲ್ಲ ಇವರು. ಮತ್ತು ಪಾಂಡವ್ರು ನೋಡ್ರಿ, ನಮಗೆ ಕಣ್ಣು ಮುಂದೆ ಬರ್ತವೆ ಎಲ್ಲ ವಿಚಾರಗಳು. ಯಾಕೆ ಹೇಳಿದ್ದಾರೆ ಅಂದ್ರೆ ಇದಕ್ಕೆ ಮೂಲ ಉದ್ದೇಶ ಮುಮುಕ್ಷಿಗಳ ಸಲುವಾಗಿ. ಪ್ರತಿಯೊಬ್ಬ ಮನುಷ್ಯ ಈ ಜಗತ್ತಿಗೆ ಹುಟ್ಟಿ ಬಂದಿದ್ದಾನಂತಂದ್ರೆ ಇವರೆಲ್ಲ ತಿಳ್ಕೊಳ್ಳಿ ಅನ್ನುವಂಥ ಉದ್ದೇಶದಿಂದ ಇವೆಲ್ಲ ಬಂದಂಥವು. ನಮಗಾಗಿ ಇವೆಲ್ಲ ತಿಳಿಸಿದಂಥ ವಿಚಾರಗಳು ಇವು. ಯಾಕಂದ್ರೆ ನೋಡಿ, ಪರಮಾತ್ಮ ಎಲ್ಲೋ ದೂರ ಅದಾನಂತ ಪರಮಾತ್ಮಗೆ ನಾವು ನೆನೆಸ್ತೀವಿ, ಕಡಿಮೆ ಮಾಡಪ್ಪ, ಕಷ್ಟ ಕಡಿಮೆ ಮಾಡಪ್ಪ ಅಂತ ಬೇಡ್ಕೋತೀವಿ, ಅದು ಸಹಜ, ಇಲ್ಲ ಅಂತಿಲ್ಲ. ಆದ್ರೆ ಅರ್ಜುನ ಪಾಂಡವ್ರ ಜೊತೆ ಶ್ರೀಕೃಷ್ಣ ಪರಮಾತ್ಮನೇ ಇದ್ನಲ್ಲ, ಜೊತೆಗೇ ಇದ್ದಾತ. ಆದ್ರೆ ಅವ್ರು ಯಾಕೆ ಕಷ್ಟಪಟ್ಟರು? ಅದಕ್ಕೆ ಈ ರೀತಿ ಇದ್ದರೂ ಕೂಡ ಅದಕ್ಕೆ ಶ್ರೀರಾಮಚಂದ್ರ ಕೂಡ ಭಾಳಷ್ಟು ಆತ ಹರಿ ಅವತಾರ ಅಲ್ಲ, ವಿಷ್ಣುವಿನ ಅವತಾರ. ಆತ ಕೂಡ ಸೀತೆಯ ನೋಡ್ರಿ ಎಷ್ಟು ಒಂದು ಇದಾದ ಕಷ್ಟದಿಂದ
ಸೀತೆ ಆತನನ್ನು ಬಿಟ್ಟು ಹೋದಾಗ ಒಂದು ಅಷ್ಟು ದುಃಖದಿಂದ ಸೀತಾ ಸೀತಾ ಸೀತೆ ಸೀತೆ ಅಂತ ಅಷ್ಟು ಒಂದು ಒದ್ದಾಡ್ತಾ ಇದ್ದಂತ ನೋಡ್ರಿ ಶ್ರೀರಾಮಚಂದ್ರ. ಅಷ್ಟಿದ್ರೂ ಕೂಡ ಆತ ಅಂಥ ದುಃಖವನ್ನು ಅನುಭವಿಸಿ ತೀರಬೇಕಾಯ್ತು. ಅದಕ್ಕೆ ಇಲ್ಲಿ ಕೂಡ ನಳ ಕೂಡ ಅದು ಭಾಳಷ್ಟು ಪರಾಕ್ರಮಶಾಲಿಯಾದಂಥ ನಳ ಚಕ್ರವರ್ತಿ. ಇಂಥವನು ಕೂಡ ಬರೀ ತಮ್ಮನ ಜೊತೆ ಜೂಜಾಡಿದ ನೋಡ್ರಿ, ಹೌದಲ್ಲ, ತಮ್ಮನ ಜೊತೆ ಜೂಜಾಡಿ ಇಡೀ ರಾಜ್ಯವನ್ನೇ ಸೋತ್ಬಿಟ್ಟ. ತನ್ನ ಹೆಂಡತಿ ನೋಡನೆ ಕೂಡ್ಕೊಂಡತ್ ಏನು ಮಾಡ್ದ, ಅರಣ್ಯಕ್ಕೆ ಹೋದ. ಅಲ್ಲಿ ಕೂಡ ಅರಣ್ಯದಲ್ಲಿ ಹೆಂಡತಿಯನ್ನು ಸಹ ಬಿಟ್ಟು ಹೋಗ್ಬಿಟ್ಟ. ಆ ಮಾಂಡಲಿಕನಾದಂಥ ಒಬ್ಬ ರಾಜನಲ್ಲಿ ಅಡಿಗೆ ಕೆಲಸವಾಗಿ ಮಾಡೋಕ್ಕೆ ಶುರು ಮಾಡಿದ ನೋಡ್ರಿ ಅಂತ. ಅಡಿಗೆ ಕೆಲಸವನ್ನು ಮಾಡಿ ಶುರು ಮಾಡಿದ. ಆ ರೀತಿ ಕಾಲವನ್ನು ಕಳೆದುಬಿಟ್ಟ. ಚಕ್ರವರ್ತಿ ರಾಜನಲ್ಲಿ ಇಲ್ಲಿ ಮಾಂಡಲಿಕನ ಮನೆಯಲ್ಲಿ ಅಡುಗೆ ಮಾಡೋಕ್ಕಾದ ನೋಡ್ರಿ. ರಾಜನಲ್ಲಿ ಅಡುಗೆ ಮಾಡೋಕೆ ಅವ ಎಲ್ಲಿ ನೋಡ್ರಿ, ಎಲ್ಲಿಗೆ ತೊಗೊಂಡು ಹೋಯ್ತಿದ್ದು ಕರ್ಮದ ಫಲ. ಒಬ್ಬ ರಾಜ ಇದ್ದ ಒಂದು ಅಡುಗೆ ಮನೆ ಸೇರ್ತಾನಂದ್ರೆ ಎಂಥದ್ರಿ ಇದು ಫಲ, ಕರ್ಮದ ಫಲ. ಅದ್ಭುತ ಅಲ್ಲ. ಅದಕ್ಕೆ ಮ್ಯಾಲಿದ್ದವ್ರು ಕೆಳಗೆ ಬರ್ಬೋದು, ಕೆಳಗಿದ್ದವ್ರು ಮ್ಯಾಲೆ ಹತ್ಬೋದು. ನಾವು ಮ್ಯಾಲೆ ಅದೀವಂತ ಇವರು ಕೆಳಗಿನವ್ರು ನೋಡಿ ಖುಷಿ ಪಡೋಂಗಿಲ್ಲ, ಕೆಳಗಿದ್ದವ್ರು ಮ್ಯಾಲೆ ನೋಡಿ ದುಃಖ ಪಡೋಂಗಿಲ್ಲ. ಅವನು ಹೋಗ್ಬೋದು, ಇವನು ಇಳಿಬೋದು, ಹಾಗೇ ಇರುವಂಥದ್ದು. ಹಾಗಾಗಿ ಇಲ್ಲಿ ಕೂಡ ಈ ರೀತಿ ಇರುವಂಥದ್ದು. ಇನ್ನು ಪಾಂಡವರು ನೋಡ್ರಿ, ಪರಮಾತ್ಮನೇ ಜೊತೆಗಿದ್ದು ಬಿಟ್ಟಾನ. ಶ್ರೀಕೃಷ್ಣ ಪರಮಾತ್ಮನೇ ಜೊತೆಗಿದ್ದರೂ ಕೂಡ ಆತನ ಸಹಾಯ ಆದ, ಎಲ್ಲನೂ ಸಹಾಯ ಆದ. ಆದರೂ ಕೂಡ 12 ವರ್ಷ ವನವಾಸ ಅನುಭವಿಸೋದಾಯಿತು ನೋಡ್ರಿ ಪಾಂಡವರಿಗೆ. 1 ವರ್ಷ ಅಜ್ಞಾತವಾಸಕ್ಕೆ ಹೋದರು. ಏನು ಕಷ್ಟ ಅನುಭವಿಸ್ಬೇಕಾಯ್ತು, ಭಾಳಷ್ಟು ಅನುಭವಿಸ್ಬೇಕಾಯ್ತು. ಅಂದಮೇಲೆ ಬರ್ತಕ್ಕಂಥ ದುಃಖ ಏನೈತೆ ಇಷ್ಟರ ಮೇಲೆ ತಿಳ್ಕೊಳ್ಬೇಕು. ಭಗವಂತ ಜೊತೆಗಿದ್ದರೂ ಕೂಡ ಕಷ್ಟ ತಪ್ಪಿಲ್ಲ ಪಾಂಡವರಿಗೆ. ಅಂದಮೇಲೆ ಇಂಥ ಒಂದು ದುಃಖಗಳನ್ನು ಬರ್ತಾ ಇದ್ವು ಅಂದರೆ ಅದನ್ನು ಭೋಗಿಸಿಯೇ ತೀರಬೇಕಾಗ್ತದ. ಅದು ತೀರಬೇಕಲ್ಲದೆ ಅದನ್ನು ನಿವಾರಣೆ ಮಾಡ್ತೀನಿ ಅಂತಂದ್ರೆ ಅದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಒಂದು ವೇಳೆ ನಿವಾರಣೆ ಮಾಡಲಿಕ್ಕೆ ಬರ್ತದಪ್ಪ ಅಂತಂದ್ರೆ, ಯಾಕಂತಂದ್ರೆ ಇಲ್ಲಿ ಕೂಡ ಹೇಳ್ತಾರೆ ಅವರು, ಬೇರೆ ಉಪಾಯದಿಂದ ನಿವೃತ್ತಿ ಮಾಡ್ಕೊಳ್ಳಿಕ್ಕೆ ಬರ್ತಿದ್ರೆ ಯಾವುದಾದ್ರೂ ಒಂದು ಉಪಾಯ ಮಾಡಿ ನಿವೃತ್ತಿ ಮಾಡ್ಕೊಳ್ಬಹುದಾಗಿತ್ತು. ಇವರೆಲ್ಲ ಮಾಡಿಕೊಂಡಿಲ್ಲ, ಅದರಿಂದ ಅದು ಬರೋಂಗಿಲ್ಲ. ಹಂಗೆ ನಿವೃತ್ತಿ ಮಾಡ್ಕೊಳಕ್ಕೆ ಬರೋಂಗಿಲ್ಲ ಇವರೆಲ್ಲ. ಈಗ ಶ್ರೀಕೃಷ್ಣ ಪರಮಾತ್ಮ ಮತ್ತು ಕೈ ಹಿಂಗೆ ಹೇಳಿದ್ರೇ ಬೇಕಾದಷ್ಟು ದುಃಖ ನಾಶ ಆಗ್ಬೋದಾಗಿತ್ತು, ಹೌದಿಲ್ಲ? ಆತ ಜೊತೆನೇ ಇದ್ದೀನಲ್ಲ. ಶ್ರೀರಾಮಚಂದ್ರ ಹರಿ ಅವತಾರ ಅದಾನತ, ಆತನು ದುಃಖದಿಂದ ಪಾರಾಗ್ಬೋದಾಗಿತ್ತಲ್ಲ. ಇವೆಲ್ಲ ಹಾಗಂಗಿಲ್ಲಪ್ಪ. ಅದಕ್ಕೆ ಏನು ದುಃಖ ಇರ್ತದ ಅದು ನಿವೃತ್ತಿ ಮಾಡ್ಕೊಳ್ಳಿಕ್ಕೆ ಬರೋಂಗಿಲ್ಲ. ಅದರಿಂದ ನೀನು ಇದನ್ನು ತಿಳ್ಕೊಂಡು ದುಃಖದ ಸಲುವಾಗಿ ನಾನು ದುಃಖ ಆಯ್ತಪ್ಪ ಅಂತ ಯಾವತ್ತು ಕುಂತು ಅಳಬೇಡ ಅಂತಾರೆ ಅವ್ರು. ಅಲ್ಲ, ಹಿಂದಿಂದು ನೆನೆಸ್ಬೇಡ, ಮುಂದಿಂದು ಬಯಸಬೇಡ. ಈಗೇನಿರ್ತದೆ ಅಷ್ಟಾಗ ತೃಪ್ತಿಪಟ್ಟು ಜೀವನ ಮಾಡೋ ಸುಖಿ ಜೀವನ ಆಗ್ತದೆ. ಸದ್ಗುರು ವಾಕ್ಯ ಕೇಳು, ಸಮಯ ಐತಿ ನಿನಗೆ. ಎಕ್ಸಾಮ್ ಬರಿಬೇಕಾಗ್ಯದ, ಈಗ ಪಾಸ್ ಆಗಬೇಕಾಗ್ಯದ. ಎಲ್ಲಿ ಇದರಿಂದ ಜನನ ಮರಣ ಏನು ಭವ ದುಃಖದಿಂದ ಬಿಡುಗಡೆ ಆಗಬೇಕಾಗ್ಯದ, ಭವರೋಗದಿಂದ ಪಾರಾಗಬೇಕಾಗ್ಯದ. ನೀನು ಬರೀ ಪರೀಕ್ಷೆ ಬರೀ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಇದನ್ನು ಅದಕ್ಕೆ ಬರೀ ದುಃಖ ಆಯ್ತಂತ ಕುಂದ್ರಬೇಡ, ಅದ್ರಾಗ ಕುಂದ್ರಬೇಡಪ್ಪ. ಅದು ಬರೋಂಗೆ ಬರ್ತದೆ. ಅದ್ರಾಗ ನೀನು ಮುಖ ಇಟ್ಕೊಂಡು ಕುಂತಿ ಅಂತಂದ್ರೆ ಎಲ್ಲಷ್ಟು ನಾಶ ಆಗಿ ಹೋಗ್ತದೆ. ನಿನ್ನ ದಿವಸಗಳು ನಾಶ ಆಗಿ ಹೋಗ್ತದೆ, ನಿನ್ನ ಶರೀರ ಹಾಳಾಗಿ ಹೋಗ್ತದೆ, ಹೌದಾ? ಆಯುಷ್ಯ ಕಳ್ಕೊಂಡು ಹೋಗ್ತಿದ್ದಿ. ಮತ್ತಿಂಥ ಆಯುಷ್ಯ ಬರೋಂಗಿಲ್ಲ, ಮತ್ತಿಂಥ ಶರೀರ ಬರಲ್ಲ. ಕಣ್ಣು ಕಿವಿ ಮೂಗು ಎಲ್ಲ ಹೋಗಿಬಿಡ್ತಾವೆ ನಿನಗೆ. ಬರ್ತಾ ಇಂದ್ರಿಯಗಳು ಏನು ಮಾಡ್ತಾವೆ? ಪಾಪ ಬಾಡಿಗೆ ಬಂದಂಗೆ ಬಂದಾವೆ ಪಾಪ. ಅವು ನಿನ್ನ ಶರೀರಕ್ಕೆ ಬಾಡಿಗೆ ಬಂದಾವು. ಅವಕ್ಕೆ ಇಷ್ಟಿಷ್ಟು ವರ್ಷ ಅಂತ ಲಿಮಿಟ್ ಇರ್ತದೆ. ಅದು ಆದ್ಮೇಲೆ ನಾವು ಏನು ಮಾಡ್ತಾವೆ, ಒಂದು ಕೈ ಕೊಡ್ತಾವೆ. ಕೊಟ್ಟ ಮೇಲೆ ನೀನು ಕುಂದ್ರಕ್ಕಾಗಂಗಿಲ್ಲ, ಕುಂತು ಕೇಳೋಕ್ಕಾಗಂಗಿಲ್ಲ. ಅದಕ್ಕೆ ಗಾಳಿ ಬೀಸಿದಾಗ ತೂರಿಕೊಳ್ಳಿರೋ ಅಂತ ಹೇಳ್ತಾರೆ. ಯಾವಾಗ ಮಹಾತ್ಮರ ವಾಕ್ಯಗಳು ಸಿಗ್ತಾವ ಕೂಡಿಸಿಟ್ಕೋ, ರಾಶಿ ಮಾಡಿ ಇಟ್ಕೋ. ತಿನ್ನಕ್ಕೆ ಬರ್ತದೆ ಮುಂದೆ ನಿನಗೆ. ಇನ್ನು ಆಯುಷ್ಯ ಇತ್ತಂದ್ರೆ ಕುಂತು ತಿನ್ಬೋದು ಚೆಂದಾಗಿ, ಅಲ್ಲ? ಅವ ರಾಶಿ ಮಾಡ್ತಾರಲ್ಲ, ಆ ವರ್ಷಕ್ಕೆ ನಾಶ ಆಗಿ ಹೋಗ್ತದೆ. ಉಂಡ್ಕೊಂಡು ತಿಂದ್ಕೊಂಡು ಇಟ್ಟು ಮಾರ್ಕೊಂಡು, ಹೌದಲ್ಲ? ರಾಶಿ ಮಾಡಿದಾಗ ಏನಾಗ್ತದೆ, ಒಂದು ಸ್ವಲ್ಪ ಮಾರ್ಕೊಂಡಿರ್ತದೆ, ಒಂದು ಸ್ವಲ್ಪ ಉಂಡಿರ್ತಾರೆ, ಒಂದು ಸ್ವಲ್ಪ ಅವು ಹೋಗ್ತಾವೆ. ಆದರೆ ಈ ರಾಶಿ ಹೆಂಗಲ್ಲ, ಗುರುನಾಥನ ಮಾಡಿದಂಥ ರಾಶಿ ಹಂಗಲ್ಲ.
ಇದನ್ನು ಎಷ್ಟು ಬಚ್ಚಿಟ್ಕೋತೀವಿ, ತುಂಬ್ಕೋತೀವಿ ಅಷ್ಟು ಗಳಿಸ್ಕೋತೀವಿ ನೋಡ್ರಿ. ಇದನ್ನು ಈ ಸಂಪತ್ತು ಮತ್ತು ನಾಶ ಆಗಂಗಿಲ್ಲ. ನೀ ಎಷ್ಟು ಇಟ್ಕೋತಿದ್ದೆ ಅದನ್ನು ಬೆಳೀತಾ ಹೋಗ್ತದೆ ವಿನಃ ಇದು ನಾಶ ಆಗಂಗಿಲ್ಲ. ಇದು ಕಡಿಮೆನೂ ಆಗಂಗಿಲ್ಲ. ನೀ ಏಟು ಕುಂತು ತಿಂದರೂ ಕೂಡ ಇದು ಭಾಳಷ್ಟು ಆನಂದನೇ ಇರ್ತದೆ ಇದು. ಅದಕ್ಕೆ ಮಹಾತ್ಮರು ದುಃಖ ಐತಪ್ಪ ಅಂತ ಒಂದು ದುಃಖ ಬಂಧುಗಳನ್ನೇ ಅದರಾಗ ತಲೆ ಇಟ್ಕೊಂಡು ಸಾಯೋವರೆಗೂ ಅದೇ ಚಿಂತೆ ಮಾಡ್ಕೊಂಡು ಕುಂದ್ರಬೇಡ. ದುಃಖ ಎಲ್ಲರಿಗೂ ಇರ್ತಾವೆ, ಎಲ್ಲನೂ ಬರ್ತಾವೆ, ಎಲ್ಲನೂ ಹೋಗ್ತಾವೆ. ಅದೆಲ್ಲ ದುಃಖ ಬಂದರೂ ಅದು ಕರ್ಮದ ಫಲ, ಸುಖ ಬಂದರೂ ಕರ್ಮದ ಫಲ. ನೀವು ಹೊಂಟು ಸುಮ್ಮನೆ ಅದ್ರ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗಬೇಡ. ಚಿಂತಿಸುವಂಥದ್ದು ಕಾರಣ ಇಲ್ಲವೇ ಇಲ್ಲ, ಚಿಂತೆ ಮಾಡೋಕ್ಕೆ ಹೋಗಬೇಡ ಅನ್ನುವಂಥದ್ದು ಹೇಳ್ತಾರೆ ಅವರು. 3ನೇ ನುಡಿಯಲ್ಲಿ ನೋಡೋಣ. ಜನನ ಮರಣದಾಗು ಹೋಗಿನೋಳು ಒಡೆತನ ಇನಿತಿಲ್ಲವಾಗಿ ನಿನ್ನೋಳು ತೋರ್ಪವು ತನುಭೋಗ ನಿಖರವಂತವುದು ಸೈತಿರು ನೀನು ಘನಶಂಭು ಲಿಂಗದಾದೀನನಾಗಿ ಅಂತ ಹೇಳ್ತಾರೆ ಅವರು. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಇದನ್ನು ಬರ್ತಕ್ಕಂಥ ಒಂದು ಹೋಗ್ತಕ್ಕಂಥದ್ದು ಇವೇನದವ ಸುಖ ದುಃಖಗಳು ಇವದವಲ್ಲ, ಈ ಚಿಂತೆಯನ್ನು ಬಿಟ್ಟು ಇವೆಲ್ಲ ಚಿಂತೆ ಬಿಡು ಫಸ್ಟ್. ನೋಡ್ರಿ, ಇಂಥ ವಿಚಾರಗಳು ಯಾರು ಹೇಳ್ತಾರೆ ಹೇಳ್ರಿ ಜಗತ್ತಿನೊಳಗೆ? ಅದಕ್ಕೆ ಕರುಣಾಮಯಿ ಸದ್ಗುರುನಾಥ್ ಇಷ್ಟೆಲ್ಲ ನಮ್ಗೆ ತಿಳ್ಸೋಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ಬೋದು ನೋಡ್ರಿ. ಎಂತೆಂಥ ಮಾತುಗಳು. ನಿಜವಾಗಿ ನಿಜಗುಂಡ್ರಾಗಿರ್ಬೋದು, ಸಿದ್ಧಾರೂಢರು, ದೊಡ್ಡ ಶಿವಪತ್ರಪ್ಪ ಗುರುಗಳು, ಇವನ್ನೆಲ್ಲ ಮೆತ್ತಗೆ ಮೃದುವಾಗಿ ಮಾಡಿಟ್ಟಿದ್ದಾರೆ ಅಡಿಗೆ ನಮಗಾಗಿ. ಅವ್ರು ಭಾಳಷ್ಟು ಕಷ್ಟಪಟ್ಟಿದ್ದಾರೆ. ಸಾಮಾನ್ಯ ಅಲ್ಲ ಇವು ಎಲ್ಲ ಬರೀಬೇಕಂದ್ರೆ, ಇವೆಲ್ಲ ತಿಳಿಸ್ಬೇಕಂದ್ರೂ ಸಾಮಾನ್ಯ ಅಲ್ಲ ಇವು. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ, ಸುಖ ದುಃಖಗಳು ಚಿಂತೆ ಬಿಡಪ್ಪ, ಬಿಟ್ಟು ನೀ ಪರಮಾತ್ಮನ ಆಶ್ರಯ ಮಾಡ್ಕೊ, ಪರಮಾತ್ಮನ ಆಶ್ರಯದಲ್ಲಿರು, ಆವಾಗ ಶಾಂತನಾಗಿರು ಅನ್ನುವಂಥದ್ದು. ಅದಕ್ಕೆ ಜನನ ಮರಣದ ವಿಚಾರಗಳನ್ನು ಹೇಳ್ತಾರೆ. ಇದು ಹುಟ್ಟುವಂಥದ್ದು ಸಾವು, ಹುಟ್ಟು ಸಾವು ನೋಡ್ರಿ. ಈ ಜನನ ಮರಣ ಶರೀರಕ್ಕೆ ಬರ್ತಾವೆ ಹೋಗ್ತಾವೆ. ನಿನಗೇನಾರ ಅದ್ರಾಗ ಒಡೆತನ ಐತೆ ನಿನಗೆ? ಹುಟ್ಟುವಂಥದ್ದು ನಿನ್ನ ಕೈಯಾಗಿಲ್ಲ, ಸಾಯುವಂಥದ್ದು ನಿನ್ನ ಕೈಯಾಗಿಲ್ಲ. ಯಾಕಂತಂದ್ರೆ ಒಂದು ಸ್ವಲ್ಪ ಕೂಡ ಅದ್ರ ಒಡೆತನ ನಿನಗಿಲ್ಲ. ಇವಾಗೆ ಹುಟ್ಟಬೇಕು ಅಂತ ಅನ್ನೋದನ್ನಿಲ್ಲ, ಇವಾಗೆ ಸಾಯಬೇಕು ಅಂತ ಅನ್ನುವಂಥದ್ದಿಲ್ಲ. ಅವು ಹಂಗೆ ಇಲ್ಲದೇ ಇದ್ದರೂ ಕೂಡ, ನಿನಗೆ ಒಡೆತನ ಇಲ್ಲದೇ ಇದ್ದರೂ ಕೂಡ ಅವು ಹೆಂಗೆ ಬರ್ತಾವ? ಹುಡ್ತಿದ್ದಿ ಸತ್ತು ಹೋಗ್ತಿದ್ದಿ. ಅದ್ರಂಗೆ ಸುಖ ದುಃಖಗಳು ಬರ್ತಾವೆ ಹೋಗ್ತಾವೆ. ಈಗ ನೀನು ಹುಟ್ಟಬೇಕು, ಇಂಥ ಟೈಮಿಗೆ ಹುಟ್ಟಬೇಕು ಅಂತ ನೀವು ಹುಟ್ಟುಕೊಂಡು ಬಂದಾವಲ್ಲ, ಇಂಥ ಟೈಮಿಗೆ ಸಾಯಬೇಕು ಅನ್ನುವಂಥದ್ದು ನಿನಗಿಲ್ಲ. ಇದ್ರಾಗ ಒಡೆತನ ನಿನಗಿಲ್ಲವೇ ಇಲ್ಲ. ಅವು ಬರ್ತಾವೆ ಹೋಗ್ತಾವೆ. ನೀವು ಹುಟ್ಟಿರ್ತಿದ್ದೆ, ಯಾವುದದು ಹಂಗೆ ಹೋಗಿರ್ತದೆ, ಸಾಯ್ತದೆ ಶರೀರ ಹೋಗ್ತದೆ. ಇದು ಜನನ ಮರಣಕ್ಕೆ ಆಗ್ತದೆ. ಇದು ಶರೀರ ತುತ್ತಾಗ್ತದೆ. ಅದಕ್ಕೆ ಇದ್ರ ಒಡೆತನ ಇಲ್ಲದೇ ಇದ್ದರೂ ಕೂಡ ಅವು ಬರ್ತಾವೆ ಹೋಗ್ತಾವೆ. ಹೆಂಗೋ ಹಂಗೆ ಸುಖ ದುಃಖಗಳು ಬರ್ತಾವೆ ಹೋಗ್ತಾವೆ. ನೀ ಬಾಪ ಸುಖನೇ ಬರಲಪ್ಪ ಅಂದ್ರೆ ಸುಖ ಬರೋಂಗಿಲ್ಲ. ದುಃಖ ಹೋಗ್ಲಿ ಅಂದ್ರೆ ದುಃಖನೂ ಹೋಗಂಗಿಲ್ಲ. ಅದು ದುಃಖ ಯಾವಾಗ ಹೋಗ್ಬೇಕಾಯ್ದು ಹೋಗ್ತದ, ಸುಖ ಯಾವಾಗ ಬರಬೇಕಾಗ್ಯದ ಬರ್ತದ. ಅದಕ್ಕೆ ಇದರಲ್ಲಿ ನಿನ್ನ ಕರ್ತವ್ಯ ಒಂದು ಚೂರು ಇಲ್ಲ ನೋಡು. ಇದರಲ್ಲಿ ಏನದ, ನಿನ್ನ ಒಂದು ಕರ್ತವ್ಯ ಏನಿಲ್ಲ. ಅದಕ್ಕೆ ಜನನ ಮರಣದಾಗು ಹೋಗಿ ನೋಡು ಒಡೆತನ ವಿನಿತಿಲ್ಲವಾಗಿ ಒಂದು ಸ್ವಲ್ಪ ಕೂಡ ನಿನ್ನಲ್ಲಿಲ್ಲ. ಇವು ನೀ ಅದ್ರ ಮೇಲೆ ಯಾವ ಒಡೆತನ ಇಲ್ಲ, ನಿನ್ನ ಒಡೆತನ ಇಲ್ಲ ಅದ್ರ ಮೇಲೆ. ಅವು ನಿನ್ನೊಳಗೆ ತೋರ್ತಾವೆ, ಬರ್ತಾವೆ ಹೋಗ್ತಾವೆ. ತನುಭೋಗ ನಿಖರವಂತಿಹುದು ನೋಡ್ರಿ, ತನುಭೋಗ. ಇಲ್ಲಿ ಕೂಡ ಇವೆಲ್ಲ ಎದುರು ಅಂತಂದ್ರೆ ಇವೆಲ್ಲ ಈ ಈಶ್ವರನ ಅಧೀನವಾಗಿರ್ತಾವೆ. ಇವೆಲ್ಲ ಯಾಕಂದರೆ ತನುಭೋಗ ಏನು ಹೇಳಿದ್ದಾರೆ ಇಲ್ಲಿ ಅವರು, ತನುಭೋಗ ನಿಖರವಂತಹುದು. ಈ ಶರೀರದ ಒಂದು ಭೋಗಗಳು ಏನದಾವ, ಈ ಭೋಗಗಳ ಒಂದು ಸಮೂಹ. ಇವೆಲ್ಲ ಇದೇ ರೀತಿ ನಿನ್ನ ಒಡೆತಂದಾಗಿ ಇವು ಯಾವ ಇಲ್ಲ. ಈಗ ನಮ್ಮ ಶರೀರದ ಭೋಗ ನೋಡ್ರಿ, ಶಬ್ದ ಸ್ಪರ್ಶ ರೂಪರಸ ಗಂಧವನ್ನು ಇಟ್ಕೊಂಡು ಇಂದ್ರಿಯಗಳು ಕೆಲಸ ಮಾಡ್ತಾವೆ. ಈ ಸ್ತೋತ್ರ ತೊಕ್ಕು ಜಿವ್ವ ಗ್ರಾಣ ನೇತ್ರ ಅಂತ ಹೇಳ್ತೀವಿ. ಆದ್ರೆ ಈ ಕಣ್ಣು, ಈ ಕಿವಿ, ನಾವೀಗ ವಯಸ್ಸಾದಗಳನ್ನೇ ಕಾಲೆಲ್ಲ ನೋವು. ಅದಕ್ಕಿಂತ ಮೊದಲು ನಾವು ಹೇಳ್ದಂಗೆ ಕೇಳೋದು ಪಾಪ ಅದು. ಆದರೆ ಎಲ್ಲರೂ ಹೋಗೋ ಮೊದಲು ಕಾಲ ಬರೋವಲ್ಲವ್ರಿ ಅಂತ ಹೇಳ್ತೀವಿ.
ಆದರೆ ನಿನ್ನ ಹೊಡೆತನ ಐತೇನೆ ಅದ್ರ ಮೇಲೆ, ಏನಿಲ್ಲ ಅದು, ನೀನೇನಿಲ್ಲ, ಅದು ಯಾವಾಗ ಹೋಗ್ತಾವೆ ಯಾವಾಗ ಬರ್ತಾವೆ, ಕಣ್ಣು ಯಾವಾಗ ಹೋಗ್ತಾವೆ ಗೊತ್ತಿಲ್ಲ. ಅದ್ರ ಕಣ್ಣು ನಮ್ಮ ಕೈಯಾಗೆ ಇತ್ತು, ಅದ್ರ ಕೆಲಸ ಎಲ್ಲ ನಮ್ಮ ಕೈಯಾಗೆ ಇತ್ತು. ನಾವು ಕಣ್ಣು ಕೊನೆಯವರೆಗೂ ಸಾಯೋವ್ರಿಗೆ ಕಣ್ಣು ಚಂದ ಕಾಣಲಿ, ಕಾಲು ಚಂದಿರಲಿ, ಎಲ್ಲ ಕಡೆ ತಿರುಗಾಡೋದು, ಕಿವಿ ಚಂದಿರಲಿ, ಇವೆಲ್ಲ ಶರೀರವನ್ನು ಅಂದ ಚಂದವಾಗಿ ಇಟ್ಕೊಂಡು ಇರ್ತಿದ್ವಿ. ಆದ್ರೆ ಈ ಶರೀರದ ಭೋಗಗಳು ಏನಾದರೂ ಇದ್ರ ಮೇಲೆ ಹೊಡೆತನ ನಮ್ಗದ ಏನು ಅಂದ್ರೆ ಇಲ್ಲ. ಅದಕ್ಕೆ ಇದೆಲ್ಲ ಒಂದು ಸ್ವಲ್ಪ ನಿನಗೆ ಯಾವುದ್ರ ಮೇಲೆ ಇಲ್ಲಿ ಇಲ್ಲ, ಎಲ್ಲವೂ ಈಶ್ವರನ ಅಧೀನದಲ್ಲಿ ಅದಾವ. ನೀನು ಮಾತ್ರ ಪರಮಾತ್ಮನಲ್ಲಿ ನಿನಗೊಂದೇ ಹಕ್ಕದ. ಏನು ಅದಕ್ಕೆ ವಿಶೇಷ ಒಂದು ವಿಚಾರ ನಿನಗೈತೆ. ಬೇರೆ ಪ್ರಾಣಿ ಪಕ್ಷಿಗಳಿಗೆ ಅದು ಯಾವುದಕ್ಕೂ ಈ ಅವಕಾಶ ಕೊಟ್ಟಿಲ್ಲ. ಯಾಕಂದ್ರೆ ಇವೆಲ್ಲ ಏನು ಅವೆಲ್ಲ ಭೋಗದ ಶರೀರಗಳು. ಏನು ಈ ಗಿಡ ಮರಗಳು ಇವೆಲ್ಲ ಏನದಾವ, ಪ್ರಾಣಿ ಪಕ್ಷಿಗಳು ಇವೆಲ್ಲ ಏನದಾವ, ಬರೀ ಭೋಗದ ಶರೀರಗಳು. ಬಂದು ಭೋಗಿಸ್ಕೊಂಡು ಹೋಗೋದು ಅಟ್ಟೆ ಅವಕ್ಕೆ ಪಾಪ. ಅವಕ್ಕೆ ಏನಾರು ಮಾಡ್ತೀನಿ ಅಂದ್ರೆ ಇಲ್ಲಿ ನೋಡ್ರಿ, ಎಲ್ಲನೋ ಒಂದು ಪಾಪ ಒಬ್ಬ ವ್ಯಕ್ತಿ ಕೈಯಾಗ ಪ್ರಾಣಿಗಳು ಅವೆಲ್ಲ ಸಿಕ್ಕು ಅಂತಂದ್ರೆ, ಈಗ ಸರ್ಕಸ್ದಾಗ ಆನೆಗಳು ಅವೆಲ್ಲ ಸಿಗ್ತಾವ, ಪ್ರಾಣಿ ಪಕ್ಷಿಗಳು ಎಲ್ಲ ಸಿಗ್ತಾವ, ಅವನು ಬಂಧಿಸ್ತಾರ. ಅವು ಏನಿಲ್ಲ, ಅದು ಅದ್ರ ಭೋಗ ಅಷ್ಟೇ. ಅದು ಬಂದು ಆ ಒಂದು ಪಂಜರದಾಗ ಇದ್ದುಕೊಂಡು ಅವು ಎಷ್ಟು ಅವನು ಏನು ಊಟ ಹಾಕ್ತಾನೆ ಅದ್ರ ತಿನ್ಕೊಂಡು ಅವು ಜೀವನ ಪರ್ಯಂತ ಅಟ್ಟೆ ಇದ್ದುಕೊಂಡು ಹೋಗ್ಬಿಡ್ತಾವೆ, ಸತ್ತೋಗ್ಬಿಡ್ತಾವೆ. ಯಾಕಂದ್ರೆ ಬೇರೆ ಎಕ್ಸ್ಟ್ರಾ ಮಾಡ್ಕೊಳಕ್ಕೆ ಏನು ಅವಕಾಶ ಇಲ್ಲ ಅವಕ್ಕೆ. ಆದರೆ ನಿನಗೆ ಅವಕಾಶ ಐತಿ ನೋಡ್ರಿ. ಯಾಕಂದ್ರೆ ಈ ಕರ್ಮಗಳ ರೀತಿ ಏನೈತಲ್ಲ, ಇದ್ರ ಜೊತೆ ನಾವೊಂದು ವಿಶೇಷವಾದಂಥ ಒಂದು ವಿವೇಕ ನಿನಗೈತೆ. ಆ ವಿವೇಕ ಏನಪ್ಪ ಅಂತಂದ್ರೆ ಪರಮಾತ್ಮನನ್ನು ಭಕ್ತಿ ಮಾಡುವಂಥದ್ದು. ಪರಮಾತ್ಮನ ಭಕ್ತಿ ಅನನ್ಯ ಭಕ್ತಿ ಮಾಡಿದ್ದೆ ಆದ್ರೆ ಇದು ಅವಕಾಶ ನಿನಗೆ ಮಾತ್ರ ಅದ. ಅದಕ್ಕೆ ಪರಮಾತ್ಮನನ್ನು ಭಕ್ತಿ ಮಾಡಿದ್ದೆ ಆದರೆ ನೀ ಎಲ್ಲದರಿಂದ ಪಾರಾಗ್ತಿ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಅದಕ್ಕೆ ಹೇಳ್ತಾರ, ಇಂಥ ಭಕ್ತಿ ಮಾಡ್ತಾ ಹೋದ್ರೆ, ಪರಮಾತ್ಮನನ್ನು ಆಶ್ರಯವನ್ನು ಮಾಡ್ಕೊತ ಹೋದ್ರೆ ಸುಖನೂ ಏನು ಮಾಡಂಗಿಲ್ಲ, ದುಃಖನೂ ಏನು ಮಾಡಂಗಿಲ್ಲ, ಯಾವ ತಾಪಗಳು ನಿನಗೇನು ಮಾಡಂಗಿಲ್ಲ, ನಿನ್ನ ಮನಸ್ಸು ಶಾಂತವಾಗ್ತದೆ. ಇದು ಎಲ್ಲಿ ಸಾಧ್ಯ ಆಗ್ತದ್ರೆ ಪರಮಾತ್ಮನ ಒಂದು ಸ್ಮರಣೆಯಲ್ಲೇ, ಪರಮಾತ್ಮನ ಭಕ್ತಿಯಲ್ಲೇ ನಮ್ಮ ಮನಸ್ಸು ಶಾಂತ ಆಗ್ತದ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಸುಖ ಬಂದ್ರೂ ನಿಂದನು, ದುಃಖ ಬಂದರೂ ನಿಂದನು, ಎಲ್ಲ ನೀನು ಕೊಟ್ಟವನಪ್ಪ. ಅದಕ್ಕೆ ಹೇಳ್ತಾರೆ, ನೀನಿಟ್ಟ ವರವಲ್ಲವೇ ಓ ಸ್ವಾಮಿ ನಮ್ಮ ಕಣ್ಣುಗಳು, ನೀ ಕೊಟ್ಟ ವರವಲ್ಲವೇ ಓ ಸ್ವಾಮಿ ನಮ್ಮ. ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಅದಕ್ಕೆ ಎಲ್ಲ ನಿಂದು, ಸುಖ ಬಂದರೂ ನಿಂದಪ್ಪ, ದುಃಖ ಬಂದರೂ ನಿಂದು ಅಂತ ಹೇಳಿ ನಿನ್ನ ಮನಸ್ಸೆಲ್ಲಿ ಆಶ್ರಯ ಮಾಡ್ಕೊಂಡಿರಲಿ, ಪರಮಾತ್ಮನಲ್ಲಿ ಆಶ್ರಯ ಮಾಡ್ಕೊಂಡಿರಲಿ. ಅವಾಗ ನಿನ್ನ ಮನಸ್ಸು ಭಾಳ ಶಾಂತ ಇರ್ತದೆ, ಯಾವುದಕ್ಕೂ ನಿನಗೇನಿಲ್ಲ ನೋಡ್ರಿ ಅನ್ನುವಂಥ ವಿಚಾರವನ್ನು ಭಾಳಷ್ಟು ವಿಚಾರಗಳನ್ನು ತಿಳಿಸ್ತಾರೆ. ನಿಜ ನೋಡ್ರಿ, ಈ ರೀತಿ ಹೋದಾಗ ನಮ್ಮ ಮನಸ್ಸು ಶಾಂತವಾಗಿರ್ತದ, ನಾವು ಶಾಂತರಾಗಿರ್ತೀವಿ, ಇರ್ಲಿಕ್ಕೆ ಸಾಧ್ಯ ಅದು. ಈ ರೀತಿ ಹೋದಾಗ ನಾವು ಯಾವುದಕ್ಕೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಬರ್ತಾವ ಹೋಗ್ತಾವ, ಅದರಲ್ಲೇ ಮುಳುಗಿಬಿಟ್ಟು ಇಂಥ ಆಯುಷ್ಯವನ್ನು ನಾಶ ಮಾಡ್ಕೋಬೇಡ. ಅದಕ್ಕೆ ಜಾಣನು ಲೌಕಿಕ ಪರಮಾರ್ಥ ಎರಡನ್ನೂ ಮಾಡದೆ ಕೂಡಿ ನಡೆಸುತ್ತೀಯ ನಿಂತು. ಜಾಣನಾದಂಥ ಈ ಕಡೆ ಸಂಸಾರನೂ ಮಾಡ್ತಾನೆ, ಇದನ್ನು ಪಡ್ಕೊಳ್ತಾನೆ. ಇದು ಜಾಣತನ. ಬರೀ 4 ಮನೆ ಕಟ್ಟಿದ್ವಿ, ಜಗ್ಗಿ ಗಾಡಿ ಮಾಡಿದ್ವಿ, ಇಷ್ಟು ರೊಕ್ಕ ಗಳಿಸಿಟ್ವಿ, ಅದು ಏನು ಸಂಬಂಧನೇ ಇಲ್ಲ ನೋಡ್ರಿ. ಯಾವುದು ಸಂಬಂಧ. ಅದಕ್ಕೆ ಏಟು ಗಳಿಸಿದ್ರೆ ನಮ್ಮ ಬಡವನೇ ಮಹಾತ್ಮರ ದೃಷ್ಟಿಲೇ ಭಾಳಷ್ಟು ಕೆಟ್ಟದ್ದರೆ ಬಡತನ ಅಂತ ಹೇಳ್ತಾರೆ ಅವ್ರು. ಯಾವಾಗ ಇದನ್ನು ಸಂಪಾದನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಭಾಳಷ್ಟು ಬಡತನೇ ಅಂತ ಹೇಳ್ತಾರೆ ಅವ್ರು ಮಹಾತ್ಮರು. ಶ್ರೀಮಂತಿಕೆ ಆಗು, ಇದರಲ್ಲಿ ಶ್ರೀಮಂತಿಕೆ ಆಗೋ. ಮಹಾತ್ಮರು ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಅದಕ್ಕೆ ಏನೇ ಕಷ್ಟನೇ ಬರಲಿ, ಸುಖನೇ ಬರಲಿ, ಅದು ನಿನ್ನ ಸಂಬಂಧ ಇಲ್ಲ, ಅದನ್ನು ಬಯಸಬೇಡ. ಯಾಕಂದ್ರೆ ಬರೋದು ಬರ್ತದೆ, ಹೋಗೋದು ಹೋಗ್ತದೆ. ಆ ದುಃಖನೇ ಐತಂತ ಅದ್ರಾಗ ಮುಳುಗಿ ಇದನ್ನು ಆಯುಷ್ಯವನ್ನು ಹಾಳು ಮಾಡ್ಕೋಬೇಡಪ್ಪ ಅಂತ ಭಾಳಷ್ಟು ವಿಚಾರಗಳನ್ನು ನಮ್ಗೆ ತಿಳಿಸ್ತಾರೆ ಮಹಾತ್ಮರು. ಒಂದೆರಡು ಮಾತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.